ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ ಕಣ್ಮಣಿಗಳು ಪ್ರೋಗ್ರಾಮ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಮತ್ತೊಬ್ರು ಸಾಧಕರು ನಮ್ಮ ಜೊತೆಗೆ ಇದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ಸಂತೋಷ್ ಕಾಂಬ್ಳೆ ಅಂತ. ಗೈಸ್ ನೋಡಿ, ಇವತ್ತಿನ ಇಂಥ ಒಂದು ಕಾಂಪಿಟೇಷನ್ ಒಳಗೆ ಒಂದು ಜಾಬ್ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಯುವಕರೆಲ್ಲ ಒಂದ್ ಜಾಬ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಬಟ್ ಸಂತೋಷ್ ಕ್ಲಿಯರ್ಡ್ 6 ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್, 6 ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ ಮತ್ತೆ ಹಂಗೆ ಎಲ್ಲ ಟಾಪ್ ರ್ಯಾಂಕ್ ಒಳಗೆ ಕ್ಲಿಯರ್ ಮಾಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ಐ ಹೋಪ್ ಈ ಒಂದು ವಿದ್ಯಾರ್ಥಿಗಳ ಕಡೆಯಿಂದ ಅವ್ರ ಟಿಪ್ಸ್ ಇಂದ ನಿಮ್ಗೂ ಕೂಡ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡ್ಲಿಕ್ಕೆ, ಅವುಗಳನ್ನು ಕ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಸಂತೋಷ್ ಕ್ರ್ಯಾಕ್ 545 ಎಕ್ಸಾಮ್ ಮೊದಲು ನಡೆದಿದ್ದ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದಾರೆ. ಮೊನ್ನೆ ರೀ ಎಕ್ಸಾಮ್ ಏನಾಗಿದೆ ಅದ್ರೊಳಗೂ ಕ್ರ್ಯಾಕ್ ಮಾಡಿದ್ದಾರೆ. ಈಗ 402 ಏನ್ ರಿಸಲ್ಟ್ ಬರ್ಬೇಕಾಗಿದೆ ಅದ್ರೊಳಗೂ ಕೂಡ ಅವ್ರದ್ದು ಚೆನ್ನಾಗಿ ರ್ಯಾಂಕ್ ಬಂದಿದೆ. ಸೊ ಹೀಗೆ ಸಾಲು ಸಕ್ಸಸ್ ಆಗಿರುವಂತ ವ್ಯಕ್ತಿ ಜೊತೆಗೆ ನಾವಿದೀವಿ. ಅಂಡ್ ನಮಗೂ ಕೂಡ ತುಂಬಾ ಹೆಮ್ಮೆ ಮತ್ತು ಗರ್ವ ಇದೆ. ನಮ್ಮ ಸಂಸ್ಥೆಯೊಳಗೆ ಬಂದು ಎಕ್ಸಾಮ್ ಬರೀತಿದ್ರು ಅಂಡ್ ಸಲಹೆಗಳನ್ನ ಪಡಿತಿದ್ರು ಅಂತ ಒಬ್ಬ ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಸಾಧನೆಗಳಾಗಿದ್ದಾವೆ ಅಂದ್ರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಅಂಡ್ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಮೆನಿ ಮೋರ್ ಕಂಗ್ರಾಚುಲೇಷನ್ಸ್ ಟು ಯು ಸಂತೋಷ್. ಅಂಡ್ ಕೀಪ್ ರಾಕಿಂಗ್ ಲೈಕ್ ದಿಸ್. ನಾಳೆ ಇವನ್ ಸರ್ವಿಸ್ ಒಳಗೂ ಹೋಗಿ ಕೂಡ ನಮ್ಮ ಸೊಸೈಟಿಗೆ ಹಿಂಗ್ ಎಷ್ಟೆಲ್ಲ ಎಕ್ಸಾಮ್ ಪಾಸ್ ಆಗಿದ್ರೆ ಹಂಗೆ ಸೇವೆಗಳನ್ನ ಕೂಡ ಕೊಡ್ಬೇಕು. ಅಂಡ್ ಕಂಗ್ರಾಚುಲೇಷನ್ ಟು ಹಿಮ್ ಒನ್ಸ್ ಅಗೇನ್. ಈಗ 1 by 1 ಆಗಿ ನಾನು ವಿದ್ಯಾರ್ಥಿಗಳು, ನಾರ್ಮಲ್ ವಿದ್ಯಾರ್ಥಿಗಳಿಗೆ ಏನ್ ಪ್ರಶ್ನೆ ಇರ್ತಾವ ಅದನ್ನ ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ. ಸೊ ದಟ್ ಆ ಆನ್ಸರ್ಸ್ ಗಳು ನಿಮ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ರು ನಿಮ್ಗೆ ಹೆಲ್ಪ್ ಆಗ್ತವೆ. ಸಂತೋಷ್, ಫಸ್ಟ್ ಗೆ ನಿಮ್ಮ ಹೆಸರು ಮತ್ತೆ ನೀವು ಹುಟ್ಟಿದಂತ ಊರು, ಆಮೇಲೆ ನಿಮ್ಮ ಎಜುಕೇಶನ್ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕಾಂಬ್ಳೆ ಅಂತ. ನಮ್ಮ ಊರು ಅಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು, ಚಿಕ್ಕೋಡಿ ಸಿಟಿಯಲ್ಲೇ ಇರೋದು. ನಂದು 10th ವರೆಗೂ ಎಜುಕೇಶನ್ ಅಲ್ಲೇ ಚಿಕ್ಕೋಡಿ ಊರಲ್ಲೇ ಆಗಿದ್ದು. ಆಮೇಲೆ ಡಿಪ್ಲೊಮಾ ಮಾಡಕ್ಕಂತ ಅತ್ನಿಗೆ ಹೋಗಿದ್ದೆ, ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕು. ಅದನ್ನ ಮುಗಿಸ್ಕೊಂಡು ನನ್ನ ಇಂಜಿನಿಯರಿಂಗ್ ಇಲ್ಲಿ ಧಾರವಾಡದಲ್ಲಿ SDM ಕಾಲೇಜ್ ಮಾಡಿದ್ದೆ, ನಾನು SDMC ಇಲ್ಲಿ. ಅದನ್ನ ಮುಗಿಸ್ಕೊಂಡ ನಂತರ ನಂದು 2010 ಸಮಥಿಂಗ್ ಎಂಡಲ್ಲಿ ಫ್ರೀ ಕೋಚಿಂಗ್ ಬರ್ತಿದ್ದೆ. ಫ್ರೀ ಕೋಚಿಂಗ್ ಬಂದು ಅದರೊಳಗೆ ಸೆಲೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ಕೋಚಿಂಗ್ ತಗೊಂಡು ಬಂದು ಆಮೇಲೆ UPSC ಟ್ರೈ ಮಾಡಿದೆ. 2 ವರ್ಷ ಆಗಲಿಲ್ಲ. ಆಮೇಲೆ ಶಿಫ್ಟ್ ಆಗಿದ್ದೆ. ಈ ಕೊರೋನಾ ವೈರಸ್ ಬಂತಲ್ಲ, ಅವಾಗ ಹೈದರಾಬಾದ್ನ ಬಿಟ್ಟು ನಮ್ಮ ಧಾರವಾಡಕ್ಕೆ ಬಂದು ಇಲ್ಲಿ PSI ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ ಆ ಟೈಮಿಗೆ. ಓಕೆ, ನೋಡಿ ಫ್ರೆಂಡ್ಸ್, ಡೈವರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಹುಡುಗರು. ಹಂಗೆ ಸಂತೋಷ್ ಬಂದಿದ್ದು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ. ಸಂತೋಷ್, ಮೈ ಕ್ವಶನ್ ಇಸ್, ಇಂಜಿನಿಯರಿಂಗ್ ಮಾಡಿ ವೈ UPSC ಆರ್ PSI, ಯಾಕೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂತ ನಿಮ್ಗೆ ಇಷ್ಟ ಆಗಿದೆ? ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಗೆ ಫಸ್ಟ್ಗೆ ನಮ್ಮ ಮನೇಲಿ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅನ್ನೋರು ಯಾರು ಇರಲಿಲ್ಲ ಸರ್. ಫಸ್ಟ್ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಹಿಂಗಾಗಿ ಯಾರೋ ಒಬ್ರು ಒಳ್ಳೆ ಗೌರ್ಮೆಂಟ್ ಪ್ರೈವೇಟ್ ಜಾಬ್ ಇರ್ತಾರ, ಅವ್ರಿಗೆ ಲ್ಯಾಸ್ ಟುಗೆದರ್ ಸ್ಯಾಲರಿ ಎಲ್ಲರೂ ಸ್ಯಾಲರಿ ಮೇಲೆ ಫೋಕಸ್ ಮಾಡ್ತಿದ್ರು. ಬಟ್ ರಿಯಾಲಿಟಿ ಒಳಗಡೆ, ಸೊಸೈಟಿ ಒಳಗಡೆ ಸಿಗುವಂತ ವ್ಯಾಲ್ಯೂಗೆ ಯಾರು ಫೋಕಸ್ ಮಾಡ್ತಿಲ್ಲ. ನಮ್ಮ ಮನೆ ಒಳಗೆ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರ ಒಳಗೆ ಆಗಿರ್ಬೋದು, ಎಲ್ಲ ಟೀಚರ್ಸ್ ಕಂಪ್ನಿ ನಮ್ಮಲ್ಲಿ, ನಮ್ಮ ರಿಲೇಟಿವ್ಸ್ ಎಲ್ಲ. ಬಟ್ ನನಗೆ ಏನ್ ಅನ್ಸಿದೆ ಅಂದ್ರೆ, ನಾನು ಆಕ್ಚುಲಿ ಪ್ರೈವೇಟ್ ಒಳಗೆ ಜಾಬ್ ಮಾಡಿದ್ದೀನಿ. ನನಗೆ ಅವಾಗ ಒಂಥರ ಏನೋ ಮುಜುಗರ ಆಗೋದು. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಹೊರಡಿಸಿದೆ, ಅವ್ರಿಗೆ ಗೌರ್ಮೆಂಟ್ ರಿಲೇಟಿವ್ಸ್ ಎಲ್ಲ ನೋಡೋಂತರ ಒಟ್ಟಿಗೆ ತಾಕಿಟ್ಟು ಹಿಂಗ ಹೊಡ್ಕೊಂಡ್ರೆ ಕೆಲಸ ಇಲ್ಲ. ವರ್ಷ 12 ಕೊಡ್ತಿದ್ವಿ ಸರ್. ಪ್ರೈವೇಟ್ ಹೋಗ್ಬೇಕು ಅದನ್ನ ಕೇಳ್ತಿರ್ಲಿಲ್ಲ. ಹಿಂಗಾಗಿ ಒಂದಿನ ಡಿಸೈಡ್ ಮಾಡ್ಬಿಟ್ಟು ಸರ್, ಅದನ್ನ ರಿಸಿಗ್ನೇಷನ್ ಕೊಟ್ಟಿರ್ಲಿಲ್ಲ. ಬಿಟ್ಟು ಬಂದ್ ಮನೆ ಬಂದಿದ್ದೆ. ಯಾಕೆ ಹೋಗ್ಬನ್ನಿ ಅಂತ ಹೇಳಿ ನಾವು ಅಮ್ಮ ಕೇಳಿದ್ರು. ನಮಗೆ ಇಷ್ಟ ಇಲ್ಲ, ನಾವು ಹೋಗಿಲ್ಲ. ಕಾಂಪಿಟೇಟಿವ್ ಒಳಗೆ ಹೋಗ್ತೀನಿ ಅಂತ ಹೇಳಿ ಈ ಫೀಲ್ಡ್ ಒಳಗೆ ಬಂದ್ಬಿಟ್ಟೆ. ಓಕೆ, ಲೈಕ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಏನು ನೀವು ಧುಮುಕಿದ್ದೀರಾ, ಸಕ್ಸಸ್ ಕೂಡ ಆಗಿದ್ದೀರಾ. ವಾಟ್ ಯು ವಾಂಟ್ ಟು ಡೂ, ಲೈಕ್ ಯಾವ ತರದ ಸೇವೆಗಳನ್ನ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನ್ ಪರ್ಟಿಕ್ಯುಲರ್ಲಿ ಪೊಲೀಸ್ ಒಳಗೆ ಹೋಗಿ ಹೆಂಗ್ ವರ್ಕ್ ಮಾಡ್ಬೇಕು ಅಂತ ಇದೆ, ಹಂಗೇನಾದ್ರೂ ಐಡಿಯಾ? ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅವ್ರವ್ರ. ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಿಯಾರಿಟಿ ನಮ್ಮ ಫ್ಯಾಮಿಲಿಗೆ ಕೊಡ್ಬೇಕು. ಎವ್ರಿಥಿಂಗ್ ಈಸ್ ಸೆಕೆಂಡರಿ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಫ್ಯಾಮಿಲಿ, ನಮ್ಮ ಮದರ್ ಆಗಿರ್ಬೋದು, ನಮ್ಮ ಫಾದರ್ ನಾನು ಇನ್ನೂ ಚಿಕ್ಕನಿರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ್ಲಿರ್ಬೋದು. ಅವಾಗಿಂದು ನಮ್ಮ ಮದರ್, ಅವರು ಬ್ರದರ್ ಅವ್ರು ಮಾಡ್ಕೊಂತಿದ್ದಾರೆ, ಅವ್ರ ಜೊತೆ ನಾನು ಈಗ. ಹಿಂಗಾಗಿ ಫಸ್ಟ್ ಪ್ರಿಯಾರಿಟಿ ನಾನು ಅವ್ರಿಗೆ ಕೊಡ್ಬೇಕು ಸರ್. ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಏನಿದೆ ನಾ ಸೊಸೈಟಿ ಕೊಡ್ತೀನಿ ಸರ್. ನಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನಾ ಯಾರು ನೆಗ್ಲೆಕ್ಟ್ ಮಾಡತ್ತಿಲ್ಲ, ಸೊಸೈಟಿ ನೆಗ್ಲೆಕ್ಟ್ ಮಾಡ್ತಿಲ್ಲ. ಬಟ್ ನನ್ನ ಫಸ್ಟ್ ಪ್ರಿಯಾರಿಟಿ ನಮ್ಮ ಫ್ಯಾಮಿಲಿ ಸರ್. ಸೊಸೈಟಿ ಏನಿದೆಲ್ಲ ನಾನು ಫುಲ್ ಪ್ಲೇಜ್ ನಾ ಏನ್ ಕೊಡ್ಬೇಕಲ್ಲ ಸರ್ ಅದನ್ನ ಕೊಡ್ತೀನಿ. ಯಾರಿಗ ಕೊಡಂಗಿಲ್ಲ, ಎಲ್ಲರಿಗೂ ಸರ್ವಿಸ್ ಕೊಡೋಕೆ ನಂಗೆ ಇಷ್ಟ ಇದೆ ಸರ್. ಇಲ್ಲಿಲ್ಲ ನಾ ಈಗ ಫೀಲ್ಡ್ ಬರ್ತೀನಿ.
ಫ್ರೆಂಡ್ಸ್ ನೋಡಿ, ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ಲಿಕ್ಕೆ ಫ್ಯಾಮಿಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಾವ್ ಏನೇ ಆದ್ರೂ ಕೂಡ ನಮ್ಮ ಫ್ಯಾಮಿಲಿ ನಮ್ ಜೊತೆಗೆ ಇರುತ್ತೆ, ಅದಕ್ಕೆ ಫ್ಯಾಮಿಲಿಗೆ ಮೊದಲು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಸಂತೋಷ್ ಹೇಳಿದ್ರು. ಆಮೇಲೆ ನನಗೆ ಅವ್ರ ಜೊತೆ ಮಾತಾಡಿದಾಗಲೆಲ್ಲ ಬಹಳ ಖುಷಿ ಆಗುತ್ತೆ. ಯಾವತ್ತೂ ಕೂಡ ಅವ್ರ ಮಾಮನ ಹೆಸರು ತಗೋತಿರ್ತಾರೆ ಸಂತೋಷ್. ಈಗ ತಾನೇ ಹೇಳಿದ್ರು ಅವ್ರ ತಂದೆ ಇಲ್ಲ, ಬಟ್ ಅವರ ಮನೆ ಕಡೆಯವರು ನೋಡ್ಕೊಂಡಿದ್ದಾರೆ. ಅಂಡ್ ನಾನು ಕೇಳಿದೆ ಒಂದ್ಸರ್ತಿ, ಸಂತೋಷ್ CDA ಎಕ್ಸಾಮ್ ಕೂಡ ಪಾಸ್ ಆಗಿದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮು. ಸಂತೋಷ್ ನೀವು ಯಾಕೆ ಹೋಗ್ತಾ ಇಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಯಾಕೆ ಹೋಗ್ತಾ ಇಲ್ಲ ಅಂದಾಗ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ಸರ್ ಇಲ್ಲ ನಾನು ವಿಚಾರ ಮಾಡಿದೀನಿ. ಅಂಡ್ ನಮ್ಮ ಮಾಮನೂ ಕೂಡ ಹೇಳಿದ್ರು, ಇಲ್ಲ ನೀವು ಇದ್ರೊಳಗೆ ಕರಿಯರ್ ಚೆನ್ನಾಗಿರುತ್ತೆ, ಅದನ್ನೇ ನೀವು ಚೂಸ್ ಮಾಡು ಅಂತ ಹೇಳಿದ್ರು ಅಂತ. ಸಿ ದ ಕೈಂಡ್ ಆಫ್ ವ್ಯಾಲ್ಯೂ, ಓಕೆ, ದ ಕೈಂಡ್ ಆಫ್ ಗ್ರಾಟಿಟ್ಯೂಡ್, ಓಕೆ, ಅವ್ರು ಹೆಲ್ಪ್ ಮಾಡಿದಕ್ಕೆ ಇವರು ಕೂಡ ಅದಕ್ಕೆ ಹಿಡ್ಕೊಂಡಿದ್ದನ್ನ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊಸೈಟಿನೂ ಕೂಡ ಸಂತೋಷದಿಂದ ಡೆಫಿನೆಟ್ಲಿ ಮೆನಿ ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ ದಿಸ್ ಟೈಪ್ ಆಫ್ ವ್ಯಾಲ್ಯೂ ಸಿಸ್ಟಮ್, ದಿಸ್ ಟೈಪ್ ಆಫ್ ಗ್ರಾಟಿಟ್ಯೂಡ್, ಐ ಥಿಂಕ್ ವಾಟ್ ಮೇಕ್ ಅ ಡಿಫರೆನ್ಸ್ ಇನ್ ಲೈಫ್. ಓಕೆ, ಅದು ತುಂಬಾನೇ ಎಲ್ಲರಿಗೂ ಇರಬೇಕು ಅಂತ ನನ್ಗನ್ಸುತ್ತೆ. ಅಂಡ್ ಈಗ ಬಹಳ ಜನ ಯಂಗ್ಸ್ಟರ್ಸ್ ವಾಂಟ್ ಟು ಎಂಟರ್ ಟು PSI ಎಕ್ಸಾಮ್. ಇವತ್ತು ಕರ್ನಾಟಕದೊಳಗೆ 615 PSI ಕರಿತೀವಿ, ಅದನ್ನ 300 ಪಾರ್ಟ್ ಮಾಡಿ ಕರಿತೀವಿ ಅಂತ ಸರ್ಕಾರ ಹೇಳಿದೆ. ಯಾವ ಏಜ್ ಒಳಗೆ ಒಬ್ಬ ವಿದ್ಯಾರ್ಥಿ ಶುರು ಮಾಡ್ಬೋದು ಲೈಕ್ PSI ಅಂತ ಎಕ್ಸಾಮ್ ಪ್ರಿಪೇರ್ ಮಾಡಿ? ಸರ್ ಈಗ ಕೆಲವೊಬ್ಬರಿಗೆ ಈಗ 10th ಮುಗಿದ ನಂತರ ಅವೇರ್ನೆಸ್ ಇರೋದಿಲ್ಲ ಸರ್, ಬಹಳ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಹಿಂಗೋ ಈಗ ನನ್ನ ತಗೊಳ್ರಿ, ಡಿಗ್ರಿ ಮುಗಿಸೋವರೆಗೂ ನಂಗೆ PSI ಆಗ್ಬೇಕಂದ್ರೆ ಏನು ಓದ್ಬೇಕು ಅನ್ನೋದು ಐಡಿಯಾ ಇರ್ತದೆ ಸರ್. ಆಮೇಲೆ ಬಂದ ನಂತರ ಟೆಲಿ ಸರ್ ಹನುಮಂತ್ ಟೆಲಿ ಅಂತೇಳಿ ಅವ್ರು 2009 ಆ ಸಿಟಿ ಓದಿದ್ರು ನಮ್ಮ ಅಮ್ಮ ಜೊತೆ. ಅವ್ರ ನಾ ಕೋಚಿಂಗ್ ತಗೊಳ್ತೀನಿ, ನಾ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಭೇಟಿ ಮಾಡಿಸಿದ್ರು ಸರ್. ಅವಾಗ ಅವ್ರು ಹೇಳಿದ್ರು, ಹಿಂಗೆ PSI ಆಗ್ಬೇಕು, ಡಿಗ್ರಿ ಆಗಿರ್ಬೇಕು, ಫಿಸಿಕಲ್ ಮಾಡ್ಕೋಬೇಕು ಅಂತ ಅವ್ರ ಸಜೆಷನ್ ಕೊಟ್ಟು, ಆಮೇಲೆ ಅದನ್ನ ಸ್ಕಿಪ್ ಮಾಡ್ಕೊಂಡು ನಾ ಅವ್ರ ಮಾತು ಕೇಳಿಲ್ಲ ಸರ್. ಆಕ್ಚುಲಿ 2017 ನಾವು ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಒಂದು 7 ವರ್ಷ ಸರ್ವಿಸ್ ಆಗಿರ್ತೀವಿ. ನಾವು ಕ್ವಿಟ್ ಮಾಡಿ PSI ಅಂದ್ಕೊಂಡು ಒಂದು 2-3 ವರ್ಷ ವೇಸ್ಟ್ ಮಾಡಿ ಬಂದೆ. ನಾ ಹೇಳೋದ್ರಿಂದ ನೀವು ಡಿಗ್ರಿ ಫಸ್ಟ್ ಇಯರ್ ನೀವು ಅಡ್ಮಿಷನ್ ಮಾಡಿದ ನಂತರ ಸ್ಟಾರ್ಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. PUC ಮುಗಿಸ್ಕೊಂಡ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮೋಸ್ಟ್ ಆಫ್ ದಿ ಪೀಪಲ್ ಡಿಗ್ರಿ ಕಾಲೇಜ್ಗೆಲ್ಲ ಹೋಗ್ತಾರೆ. ಅಂಡ್ ಅದ್ರೊಳಗೂ ಆರ್ಟ್ಸ್ ಕಾಮರ್ಸ್ ಯಾರಿದ್ದಾರೆ ಸುಮ್ಮನೆ ರಿಚುವಲ್ ಸಂಬಂಧ ಕಾಲೇಜ್ ಹೋಗ್ತಿರ್ತಾರೆ. ಅಂಡ್ ಅದ್ರ ಬದಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದ್ರೆ ದಟ್ಸ್ ಬೆಟರ್ ಅಂತ ಸಂತೋಷ್ ಕೂಡ ಹೇಳಿದ್ರು. ಅಂಡ್ ಅವ್ರು ಹೇಳ್ತಾ ಇದ್ರು UPSC ಎಲ್ಲ ಪ್ರಿಪರೇಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಅಂಡ್ ಅವಾಗ್ಲೇ ನಾನು ಶಿಫ್ಟ್ ಆಗ್ಬೇಕಾಗಿತ್ತು PSIಗೆ, ಈಗ ಸರ್ವಿಸ್ ಆಗುತ್ತೆ ಅಂತ ಕೂಡ ಸಂತೋಷ್ ಹೇಳಿದ್ರು. ಬಟ್ ಸಂತೋಷ್, ನಾನು ನಿಮ್ಮನ್ನ ನೋಡಿದ ಪ್ರಕಾರ, ನಿಮ್ಮ ಎಲ್ಲ ಅಬ್ಸರ್ವೇಷನ್ ಮಾಡಿದ ಪ್ರಕಾರ, ನೀವು UPSCಗೆ ಪ್ರಿಪೇರ್ ಮಾಡಿದ್ರಿಂದ PSI ಎಕ್ಸಾಮ್ ಒಳಗೆ ಅತಿ ಹೆಚ್ಚು ಬಾರಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ. ಅಂಡ್ UPSC ಎಕ್ಸಾಮ್ ಓದಿದ್ರಿಂದ ನಿಮ್ಮ ನಾಲೆಜ್ ಏನಿದೆಯೋ ಬ್ರಾಡ್ ಇದೆ. ನಾನು ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀನಿ, ನಿಮ್ಮ ಎಸ್ಸೆನೂ ಓದಿದ್ದೀನಿ, ಬೇರೆಯವ್ರ ಎಸ್ಸೆನೂ ಓದಿದ್ದೀನಿ. Why I always attracted to your essay? Because your essays are different. I think that is the power of UPSC. Okay, and knowledge ಸಂಬಂಧ if you try, of course ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಅಲ್ವಾ, ಪಾಸ್ ಆದ್ರೆ ನಾವು ಮಾಡಿದ್ದು ಗ್ರೇಟ್ ಅಂತ ನಾವು ಅನ್ಕೋತೀವಿ, ಬಟ್ ಫೇಲ್ ಆದಾಗ ಆ ಜರ್ನಿ ಏನೋ ನಾನು ಹೋಗ್ಬಾರ್ದೈತೆ ಅಂತ ಅನ್ಕೋತೀವಿ. ಬಟ್ ವಾಟ್ ಐ ಫೀಲ್ ಈಸ್ ಟುಡೇ ಯುವರ್ ಪ್ರೊಸೆಸ್ ಆಫ್ ಥಿಂಕಿಂಗ್ ಈಸ್ ಡಿಫರೆಂಟ್ ಸಂತೋಷ್. ಆಮೇಲೆ ಯುವರ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಥಿಂಗ್ಸ್ ಈಸ್ ಡಿಫರೆಂಟ್. ನೀವು ಒಂದು ವಿಷಯನ ನೋಡುವಂತ ದೃಷ್ಟಿಕೋನ ಬೇರೆ ಇದೆ. ಸೊ ಆಲ್ವೇಸ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಕರಿಯರ್ ಆಲ್ಸೋ. ಬೇರೆಯವ್ರು PSI ವರ್ಕ್ ಮಾಡೋದಕ್ಕೂ, ನೀವು PSI ವರ್ಕ್ ಮಾಡೋದಕ್ಕೂ, ಬೇರೆಯವ್ರು SP ನ ಹೋಗಿ ಅಪ್ರೋಚ್ ಮಾಡೋದಕ್ಕೂ, ನೀವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನ ಅಪ್ರೋಚ್ ಮಾಡೋದಕ್ಕೂ, ಐ ವಿಲ್ ಟೆಲ್ ಯು ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಓಕೆ, ಸೊ ಒಂದು ಎಕ್ಸಾಂಪಲ್, ಎಸ್, ಈಗ ನೀವು ಹೇಳಿದ್ರಲ್ಲ ಸೇಮ್ ಡೈಲಾಗ್ ಎಲ್ಲರೂ ಹೇಳ್ತಾರೆ. ಇವನ್ ಪಾಸ್ ಆದವ್ರು ಹುಡುಗರು ಕೂಡ ಹೇಳ್ತಾರೆ, ನೀವು ಅಪ್ರೋಚ್ ಮಾಡೋದು ಬೇಗ ಬೇರೆ ಇದ್ರಿ, ನೀವು ಮಾತಾಡೋದು, ಎಸ್, ನೀವು ಚಲೋ ಸರ್ವಿಸ್ ಕೊಡ್ತೀರಿ, ನೀವು ಯಾವುದೇ ಸ್ಟೇಷನ್ ಇದ್ರು ಅಂತ ಒಬ್ರು ಅನಿತಾ ಜಾಧವ್ ಅಂತ ಅವ್ರು ಇನ್ನಾದ್ರೂ ಬಿಟ್ಬಿಟ್ಟಾರೆ. ಸರ್ ನೀವು PSI ಆಗಕ್ಕೆ ನೀವು ಇರೋ ಸ್ಟೇಷನ್ ಭಾಳ ಎಸ್ ಎಸ್, ಬಿಕಾಸ್ ಎದಕ್ಕೆ ಗೊತ್ತಾ, ನೀವು ಓದಿದ್ರಿಂದ, ನೀವು UPSC ಅಂತ ಎಕ್ಸಾಮ್ ಪ್ರಿಪೇರ್ ಮಾಡಿದ್ರಿಂದ ಯುವರ್ ಪ್ರೊಸೆಸ್ ಆಫ್ ಥಿಂಕಿಂಗ್ ಇಸ್ ಆಲ್ ಟುಗೆದರ್ ಡಿಫರೆಂಟ್. ಓಕೆ, ಬೇರೆ ವಿದ್ಯಾರ್ಥಿಗೆ essay ಬರೀಬೇಕು ಅಂದ್ರೆ ಗುಡ್ ಆಗಿರ್ಬೋದು, ಫಾರ್ ಯು ಇಟ್ ಗೋ ಲೈಕ್ ದಟ್. ಓಕೆ, ಆ ಫ್ಲೋ ಒಳಗೆ ಹೋಗ್ಬಿಡುತ್ತೆ ನಿಮ್ದು, ಹಂಗೇನೆ ನಾನು ನೋಡಿದ್ದೀನಿ. ಅಂಡ್ ದಟ್ಸ್ ಗುಡ್ ಎನಿವೇ. ಓಕೆ, ಅದು ಸೊಸೈಟಿಗೆ ಹೆಲ್ಪ್ ಆಗಲಿ. ಅಂಡ್ ಈಗ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನ್ ಕ್ವಶನ್ ಇದೆ ಅಂದ್ರೆ, ಸ್ಟಡಿ ಪ್ಲಾನ್ ಹೆಂಗಿತ್ತು ನಿಮ್ದು, ಡೇ ಹೆಂಗ್ ಸ್ಟಾರ್ಟ್ ಆಗ್ತಿತ್ತು, PSI ಎಕ್ಸಾಮ್ ಓದುವಾಗ ಡೇ ಹೆಂಗ್ ಸ್ಟಾರ್ಟ್ ಆಗ್ತಿತ್ತು? ಸರ್ ನನ್ನ ಡೈಲಿ ರೂಟೀನ್ ಬಂದ್ಬಿಟ್ಟು
ನಾನು 4:30 ಅಥವಾ 5 o'clock ಮ್ಯಾಕ್ಸಿಮಮ್ ಎದ್ದು ಬಿಡ್ತಿದ್ದೆ ನಾನು. ಅದೆಷ್ಟು ಚಳಿ ಇರಲಿ ಏನಾಗಲಿ 5 ಗಂಟೆಗೆ ಎದ್ದು ಲೈಬ್ರರಿಗೆ ಹೋಗ್ಬಿಡ್ತಿದ್ದೆ ನಾನು. ಮನೆಯಲ್ಲಿ ಇರೋದ್ರಿಂದ ನಂಗೆ ನಿಜ ಊಟದ ತಿನ್ಸೋದು ಏನೂ ತೊಂದರೆ ಇರ್ತಿರ್ಲಿಲ್ಲ. 5 ಗಂಟೆಗೆ ಎದ್ದು 9 ಗಂಟೆವರೆಗೂ ಓದ್ಕೊತಿದ್ದೆ ಸರ್. ಒಂದು ಫಸ್ಟ್ ಸೆಷನ್ ಆಗ್ಬಿಟ್ಟಿತ್ತು 4 hours. ಆಮೇಲೆ 9 to 10 ಸರ್ ನಾನು ನಾಷ್ಟ ಮಾಡ್ಬಿಡ್ತಿದ್ದೆ ಮನೆಗೆ ಹೋಗಿ. ಆಮೇಲೆ ಟಿಫಿನ್ ಲಂಚ್ ಬಾಕ್ಸ್ ತಂದ್ಬಿಡ್ತಿದ್ದೆ. 10 ಗಂಟೆಗೆ ಬಂದ ರಾತ್ರಿ 9 ಗಂಟೆವರೆಗೂ ಸ್ಟಡಿ ಅಲ್ಲೇ ಹೋಗಿರ್ತಿದ್ದೆ. ಆ ಟೈಮ್ ಇದೆಲ್ಲ ಸ್ಪ್ಲಿಟ್ ಮಾಡ್ಕೊತಿದ್ದೆ ನಾನು. 2 hours ಸೆಷನ್ ಮಾಡ್ಕೊಂಡ್ಬಿಡ್ತಿದ್ದೆ. 2 hours ಸೆಷನ್ ಮಾಡ್ಕೊಂಡು ಒಂದೊಂದು ಸಬ್ಜೆಕ್ಟ್ ಹಿಡ್ಕೊಂಡು ಹೋಗಿ ನಡಕ್ ಒಂದು 10 ನಿಮಿಷ 15 ನಿಮಿಷ ಗ್ಯಾಪ್ ಮಾಡ್ಕೊಂಡು ಸಾಯಂಕಾಲ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಹೊರಗೆ ಟೀ ಕುಡ್ಕೊಂಡು 10 ನಿಮಿಷ ಸ್ಟಡಿ ಮಾಡಿ. ಬಟ್ 9 ಎಫೆಕ್ಟಿವ್ ಸ್ಟಡಿ ಮಾಡ್ತಿದ್ರು. ಒಂದು 8 hours ನಾನು ಅಲ್ಲಿ ಸ್ಟಡಿ ಆಗೋ 14 hours ಇದ್ರು. ಬಟ್ ನಾನು ಎಫೆಕ್ಟಿವ್ ಸ್ಟಡಿ 8 hours ಮಾತ್ರ ಇರ್ತಿತ್ತು ಅಷ್ಟೇ. ಅದಕ್ಕಿಂತ ಏನು ಜಾಸ್ತಿ ಇರ್ತಿರ್ಲಿಲ್ಲ. ಓಕೆ ಗೈಸ್, ಸಿ ಅವರು ಬಹಳ ಪ್ರಾಕ್ಟಿಕಲ್ ಆಗಿದೆ. ದಟ್ಸ್ ವೈ ಐ ಟೋಲ್ಡ್ ದಿಸ್ ಪರ್ಸನ್ ಇಸ್ ಡಿಫರೆಂಟ್. ಬಿಕಾಸ್ ಸಿ ಅವ್ರು ಇರ್ಬೋದು ಲೈಬ್ರರಿ ಒಳಗೆ 14 ತಾಸು, ಬಟ್ ಎಫೆಕ್ಟಿವ್ ಮಾತ್ರ 8 hours ಇರುತ್ತೆ. ಸಿ ನನ್ನ ಪೊಟೆನ್ಷಿಯಲ್ ಅನ್ನು ನಾನು ತಿಳ್ಕೊಳ್ಳೋದು, ನಾನು ಎಷ್ಟು ಅವರ್ ಓದಿದ್ದು ನನಗೆ ಉಪಯೋಗ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಕ್ಸಸ್ ಒಳಗೆ ಇದು ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆಮೇಲೆ ನನಗೆ ಈ ಫ್ಯಾನ್ಸಿ ವರ್ಡ್ಸ್ ಎಲ್ಲ ಸೇರೋದಿಲ್ಲ ಫ್ರೆಂಡ್ಸ್. ಕೆಲವೊಬ್ರು ಹೇಳ್ತಾರೆ ನಾನು ಲೈಬ್ರರಿಗೆ ಯಾವಾಗ ಹೋಗ್ತಿದ್ದೆ ಅಂದ್ರೆ ಹೋಗಿ ನಾನೇ ಡೋರ್ ತೆಗ್ತಿದ್ನಿ, ವಾಪಸ್ಸು ರಾತ್ರಿ 12 ಗಂಟೆಗೆ ನಾನೇ ಡೋರ್ ಮುಚ್ಕೊಳ್ತೀನಿ. ಸೊ ಅದು ಲೈಬ್ರರಿ ನೋಡ್ಕೊಳ್ಳೋದಾಗಿದ್ರೆ ಅದು ಬೇರೆ. ಅದನ್ನ ಬಿಟ್ಬಿಟ್ಟು ಅಷ್ಟೆಲ್ಲ ಓದಕ್ಕಾಗೋದಿಲ್ಲ. ಅಂಡ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನೀವು ಓದೋದಲ್ಲ, ಓದಿದ್ದನ್ನ ನೆನಪಿಟ್ಕೋಬಹುದು. ಓಕೆ, ನೀವು ಅಗ್ರಿಕಲ್ಚರ್ ಒಳಗೆ ಕೆಲಸ ಮಾಡೋದು, ಗೌಂಡಿ ಕೆಲಸ ಮಾಡೋದು ಈಸಿ, ಬಿಕಾಸ್ ಫಿಸಿಕಲ್ ವರ್ಕ್ ಇರುತ್ತೆ ಅಲ್ಲಿ. ಓಕೆ, ಆ ಕೆಲಸನ ನೀವು ಬಡ ಮಾಡಿ ಮುಗಿಸ್ಬಿಡ್ಬೋದು. ಓದೋದು ಇದೆಲ್ಲ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇಫ್ ಯು ಆಸ್ಕ್ ಮೀ. ಓಕೆ, ಹೆಂಗೆ ನೋಡಿ, ನೀವು ಓದೋದಷ್ಟೇ ಅಲ್ಲ, ಓದಿದ್ದನ್ನ ನೆನಪಿಟ್ಕೋಬೇಕು. ನೆನಪಿಟ್ಟಿದ್ದು ಎಕ್ಸಾಮ್ ಒಳಗೆ ಬರಬೇಕು. ಎಕ್ಸಾಮ್ ಒಳಗೆ ಬಂದಾಗ ನೀವು ಅದನ್ನ ಕರೆಕ್ಟ್ ಆನ್ಸರ್ ಮಾಡಬೇಕು. ಹೌ ಡಿಫಿಕಲ್ಟ್ ಇಟ್ ಈಸ್. ಓಕೆ, ಅದಕ್ಕೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ಪ್ರೊಡಕ್ಟಿವ್ ರೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ರೊಡಕ್ಟಿವ್ ರೀಡಿಂಗ್ ಮಾಡಿದಕ್ಕೆ ಆ ಜಾಬ್ ಆಗ್ಲಿಕ್ಕೂ ಕೂಡ ಕಾರಣ ಆಗಿದೆ. ಸಂತೋಷ್, ಅಂಡ್ ಒನ್ ಮೋರ್ ಥಿಂಗ್, ಇಂಗ್ಲಿಷ್ ಮೀಡಿಯಂ ಒಳಗೆ ಬುಕ್ ಲಿಸ್ಟ್ ಹೇಳಿ ಅಂತ ನಮಗೆ ಬಹಳ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೀವು ಪರ್ಟಿಕ್ಯುಲರ್ಲಿ ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ ರೆಫರ್ ಮಾಡಿದ್ದೀರಾ ಅಂತ ಒಂದ್ಸತಿ ಹೇಳಿ. ನಂದು ಅಪ್ರೋಚ್ ಹೇಳ್ಬೇಕಂದ್ರೆ ನಾನು ಇಂಗ್ಲಿಷ್ ಕನ್ನಡ ನಾನು ಯಾವತ್ತೂ ಡಿವೈಡ್ ಮಾಡಿಲ್ಲ. ಓಕೆ, ಎರಡು ಲ್ಯಾಂಗ್ವೇಜ್ ಸೇಮ್ ಮದರ್. ಓಕೆ, ಯಾವ್ದಕ್ಕೆ ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಕೆಲವೊಂದು ಸಬ್ಜೆಕ್ಟ್ ಕನ್ನಡ ಒಳಗೆ ಓದಿನಿ, ಕೆಲವೊಂದು ಸಬ್ಜೆಕ್ಟ್ ಇಂಗ್ಲಿಷ್ ಒಳಗೆ ಓದಿನಿ. ಹೆಂಗ್ ಬಂದ್ರು ಸರ್ ನಾ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಓಕೆ, ಅದು ನನಗೆ ಎಲ್ಲಿ ಹೆಲ್ಪ್ ಆಗಿದೆ ಸರ್ ಟ್ರಾನ್ಸ್ಲೇಷನ್ ಹೆಲ್ಪ್ ಆಗಿದೆ. ಹಿಂಗಾಗಿ ನನಗೆ ಡಿವಿಷನ್ ಆಗಿಲ್ಲ ಕನ್ನಡ ಇಂಗ್ಲಿಷ್ ಅಂತ. ನಾನು ಆಲ್ಮೋಸ್ಟ್ ನೋಡಿ ಕನ್ನಡ ಮೀಡಿಯಂ ಒಳಗೆ ಓದಿರೋಂಥ ಬುಕ್ಸ್ KM ಸುರೇಶ್ ಅವ್ರದ್ದು ಬರ್ತವೆ, ಸೈನ್ಸ್ ಅಂಡ್ ಟೆಕ್ನಾಲಜಿ. ದೈನಂದಿನ ವಿಜ್ಞಾನ. ಅದನ್ನ ಆಕ್ಚುಲಿ ಒಂದು 15-20 ಸರ್ತಿ ಓದಿರ್ಬೋದು. ಪ್ರತಿ ಎಕ್ಸಾಮ್ ಹೋಗುವಾಗ ಅದು ನೋಡ್ಕೊಂಡು ಹೋಗ್ತೀನಿ. ಆಮೇಲೆ ಚಾಣಕ್ಯ ಜನ ಒಂದು GK ಬುಕ್. ಯಾಕಂದ್ರೆ GK ಅದೊಂದು ಫೌಂಡೇಶನ್ ಕೊಡ್ತಾರೆ ಸರ್. ಅದು ಅದನ್ನ ಬರ್ತಂತೇಳಿ ನಮ್ಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಿಲ್ಲ. ಒಂದು ಫೌಂಡೇಶನ್ ಸ್ಟೋನ್ ಅದನ್ನ ಪ್ರತಿ ಎಕ್ಸಾಮ್ ಹೋಗುವಾಗ ಅದನ್ನ ಒಂದು ವಾರ ಅದನ್ನ ಓದ್ಕೊಂಡು ಹೋಗ್ತೀವಿ ಸರ್. ಯಾಕಂದ್ರೆ ಒಂದು ಲಿಸ್ಟ್ ಇರ್ತಾವೆ ಸರ್. ಯಾವುದು ಕವಿತೆ ಇರ್ಬೋದು ಅಂಥವೆಲ್ಲ ನೆನಪಾಗಿರ್ತೀವಿ ಸರ್. ಒಂದು ಸಪ್ತಾಹ ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಸರ್. ಆಮೇಲೆ ಇಂಗ್ಲಿಷ್ ಒಳಗೆ ರಿಸೋರ್ಸ್ ಪಾಲಿಟಿ ಅಂತ ಇಂಗ್ಲಿಷ್ ಒಳಗೆ ಆಗಿದೆ ಸರ್. ಹಿಸ್ಟ್ರಿ ಇಂಗ್ಲಿಷ್ ಒಳಗೆ. ಆಮೇಲೆ ಎಕನಾಮಿಕ್ಸ್ ಹಿಸ್ಟ್ರಿ ಸ್ವಲ್ಪ ಏನು ಓದಿದ್ರಿ ಸರ್. ನಾನು ಶಂಕರ್ ಗಣೇಶ್ ಬರ್ತಾರ ಓದಿದ್ದೆ. ಆಮೇಲೆ ಎನ್ವೈರನ್ಮೆಂಟ್ ಶಂಕರ್ ಆಯ್ತು. ಆಮೇಲೆ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಆರ್ಟ್ ಅಂಡ್ ಕಲ್ಚರ್ CCRT ಅಥವಾ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಅದ್ರ ಜೊತೆ ವಿಜಯ್ ಅಥವಾ ಯಾವುದೋ ಒಂದು ಕಂಫರ್ಟೇಬಲ್ ಅಂತ. ಆಮೇಲೆ ಇನ್ಸೈಟ್ ಒಳಗಡೆ ಆಲ್ರೆಡಿ ಕವರ್ ಆಗಿರುತ್ತೆ ಅದ್ರ ಜೊತೆಗೆ. ಆಮೇಲೆ ಎನ್ವೈರನ್ಮೆಂಟ್ ಏನಿದೆ ಸರ್, ಇದು ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಸರ್ ಯೂಟ್ಯೂಬ್ ಒಳಗೆ. ಒಬ್ಬರ ಅನ್ಅಕಾಡೆಮಿ ಒಳಗೆ ಅದನ್ನ ಯಾವಾಗ ಮಾಡ್ಕೊಂಡ್ರು ಸರ್. ಇನ್ನೊಂದು ಆಗಿದೆ, ಅದನ್ನ ಯಾವುದೇ ಎಕ್ಸಾಮ್ ಹೋಗುವಾಗ ಅದನ್ನ ಓಕೆ. ನಿಮ್ದು ಕರೆಂಟ್ ಅಫೇರ್ಸ್? ನನ್ನ ಕರೆಂಟ್ ಅಫೇರ್ಸ್ ಅಪ್ರೋಚ್. ಕರೆಂಟ್ ಅಫೇರ್ಸ್ ನಾನು ಡೈಲಿ ಒಂದು 3 hours ಸರ್ ಅದೇ ಆಗ್ತಿದೆ ಸರ್. ಬೆಳಿಗ್ಗೆ 10 ಗಂಟೆಗೆ ಮನೆಗೆ ಹೋಗಿ ಬಂದು 10ರಿಂದ 11 ಗಂಟೆವರೆಗೂ ನ್ಯೂಸ್ ಪೇಪರ್ ಏನೋ ಓದಿಲ್ಲ ಸರ್. ಟು ಬಿ ಫ್ರ್ಯಾಂಕ್ ತಪ್ಪು ಸುಳ್ಳು ಹೇಳ್ಕೊಳ್ಳೋದು. ನ್ಯೂಸ್ ಪೇಪರ್ ಅಂದ್ರೆ ನನ್ನ ಜನ್ಮದಾಗ ಯಾವತ್ತೂ ಓದಿಲ್ಲ. ಬಟ್ ನೀವು ತಗೊಳ್ರಿ ಸರ್, ನೀವು ನ್ಯೂಸ್ ಪೇಪರ್ ಕಟಿಂಗ್ಸ್ ಹಾಕಿರ್ತೀರಿ. ನಾನು ಸಿಗ್ತಾವಲ್ಲ ಡೈರೆಕ್ಟ್ ನಾನು ಯಾಕೆ ಹೋಗಿ ನ್ಯೂಸ್ ಪೇಪರ್ ತೊಗೊಂಡು ಬಂದು ನಾ ಇಲ್ಲೇ ಓದ್ಬಿಡ್ತೀನಿ ಸರ್. ಪೇಪರ್ ಕಟಿಂಗ್ಸ್ ಯಾರಾದ್ರೂ ಹಾಕತ್ತಿದ್ರೆ ಯಾರೋ ಒಬ್ಬರು ಚಲೋ ಇನ್ಸ್ಟಿಟ್ಯೂಟ್ ಏನೋ ಒಂದು ಕಂಪೇರ್ ಮಾಡಿ ಕೊಡ್ತಿದ್ದಾರೆ. ಅದನ್ನ ಓದ್ಕೊಂಡು ಅದ್ರ ಮೇಲೆ ಜಾಸ್ತಿ ಅಲ್ಲಿ ಏನಾದ್ರು ನಂಗೆ ಸಿಗ್ಲಿಲ್ಲ, ಏನೋ ಒಂದು ಮಿಸ್ ಆಗತ್ತಿತ್ತು ಅಂತ ಗೊತ್ತಾಗ್ತೈತೆ ಸರ್. ಅದು ಗೊತ್ತಾಗಿತ್ತು ನಾನು ಗೋಲ್ ಸೆಟ್ ಮಾಡ್ಕೊಂಡು ನನ್ಗೆ ಏನು ಬೇಕಾದ್ರೂ ಡಾಟಾ ತಗೊಂಡು ನಾನು ಬರ್ಕೊಂಡಿರ್ತಿದ್ದೆ ಸರ್. ಒಂದು ಡೈಲಿ ಬರ್ತಿದ್ದೆ ಸರ್ ಕರೆಂಟ್ ಅಫೇರ್ಸ್. ಒಂದು ಬುಕ್ ಸೆಪರೇಟ್ ಮಾಡ್ತೀನಿ. ನಂದ ಒಂದು ಅಚೀವ್ ಓಕೆ.
ಗೈಸ್ ಸಂತೋಷ್ ಹೇಳ್ತಿದ್ದಾರೆ ನಾನು ಡೈರೆಕ್ಟ್ ಆಗಿ ನ್ಯೂಸ್ ಪೇಪರ್ ಓದ್ತಿದ್ದಿಲ್ಲ ಅಂತ, ಬಟ್ ಇಂಡೈರೆಕ್ಟ್ ಆಗಿ ನ್ಯೂಸ್ ಪೇಪರ್ ಓದ್ತಿದ್ರು. ಬಟ್ ಡೈರೆಕ್ಟ್ ನ್ಯೂಸ್ ಪೇಪರ್ ತಗೊಂಡು ಹೋಗೋಕ್ಕಿಂತ ಕಟಿಂಗ್ಸ್ ನ ಓದ್ತಿದ್ರು. ಆಮೇಲೆ ನೆನಪಿಟ್ಕೊಳ್ಳಿ ಗೈಸ್, ನ್ಯೂಸ್ ಪೇಪರ್ ಓದಿದ್ರೆ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಕಂಪ್ಲೀಟ್ ಆಗೋದಿಲ್ಲ. ಅಂಡ್ ಅವ್ರು ಹೇಳಿದ್ರು ಇವನ್ ನಾನು ನೋಟ್ಸ್ ಕೂಡ ಮಾಡ್ತಿದ್ದೆ, ಡೈಲಿ ನೋಟ್ಸ್ ಕೂಡ ಮಾಡ್ತಿದ್ದೆ ಅಂತ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಹೇಳಿದ್ರು, ಅದೇ ನಂದೊಂಥರ ಮ್ಯಾಗಝಿನ್ ಆಗ್ಬಿಡ್ತಿತ್ತು. ಒಂದ್ ಸರ್ತಿ ನೀವು ಓದಿದ್ದು, ಒಂದ್ ಸರ್ತಿ ನೋಟ್ಸ್ ಬರ್ದಿದ್ದು, ಇನ್ನೊಂದ್ ಸರ್ತಿ ಮ್ಯಾಗಝಿನ್ ಓದಿದ್ದು, 3 times ರಿವಿಷನ್. ಕರೆಂಟ್ ಅಫೇರ್ಸ್ಗೆ ಮೋಸ್ಟ್ ಆಫ್ ದಿ ಟೈಮ್ ನೀವು ಕೊಡಲೇಬೇಕು. ಅದು ಪೇಪರ್ 1 ಪೇಪರ್ 2 ಕೂಡ ಎರಡಕ್ಕೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಸಂತೋಷ್, ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ? ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಈಗ ಹೊರಗಡೆ ಇರೋ ಇಂಗ್ಲಿಷ್ ಬಿಟ್ಟ ಅವ್ರ ಎಕ್ಸಾಮ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಫೇಲ್ ಬರುತ್ತೆ. ಕನ್ಸಿಸ್ಟೆನ್ಸಿ ಇತ್ತಂದ್ರೆ ಈಗ ಒಳಗಿರ್ತಾರೆ, ಈಗ ಎಲ್ಲರೂ ಮೆಚ್ಕೊಂಡ್ಬಿಡ್ತಾರೆ. ಇದೇ ಎಷ್ಟು ಓಕೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಸ್ ಕೀ ಟು ಸಕ್ಸಸ್ ಅಂತ ಸಂತೋಷ್ ಕೂಡ ಹೇಳಿದ್ರು. ಸಂತೋಷ್, ಈಗ ಗ್ರೂಪ್ ಡಿಸ್ಕಷನ್ ಮಾಡಬಹುದಾ ಅಂತ ಕೆಲವೊಂದು ವಿದ್ಯಾರ್ಥಿಗಳ ಒಂದು ಒಪಿನಿಯನ್ ಇರುತ್ತೆ. ಹೆಂಗೆ ಗ್ರೂಪ್ ಡಿಸ್ಕಷನ್ ಮಾಡಬಹುದಾ? ಗ್ರೂಪ್ ಡಿಸ್ಕಷನ್ ಎಂತ ಮ್ಯಾಟರ್ ಮಾಡ್ಬೇಕಂದ್ರೆ ಕೆಲವೊಂದು ಕಾಂಪ್ಲಿಕೇಟೆಡ್ ಮ್ಯಾಟರ್ಸ್ ಇರ್ತಾರೆ ಸರ್. ಈಗ ಕೆಲವೊಂದು ನಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ, ನಾವು ಓದಿದ್ರೆ ಅವಕ್ಕೆ ಏನು ರಾಕೆಟ್ ಸೈನ್ಸ್ ಇಲ್ಲ. ನಾವು ಓದಿದ್ರೆ ಅಥವಾ ಆರ್ಟಿಕಲ್ಸ್ ತಗೋರಿ, ಆರ್ಟಿಕಲ್ಸ್ ಆಗಿರ್ಬೋದು, ಶೆಡ್ಯೂಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು, ಅವ್ನು ಸರ್ತಿ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಎನ್ವೈರನ್ಮೆಂಟ್ ಓದುವಾಗ ಕಾಂಪ್ಲಿಕೇಟೆಡ್ ಮಿಟ್ರೋಫಿಕೇಶನ್ ಅಂತ ಒಂದು ವರ್ಡ್ ಬರುತ್ತೆ, ಅದು ಇಮಿಡಿಯೇಟ್ ಆಗಿ ಗೊತ್ತಿದೆ, ಗೂಗಲ್ ಸರ್ಚ್ ಮಾಡ್ತೀವಿ, ತೆಗೆದು ಹೋಗ್ಬಿಡ್ತೀವಿ. ಅವಾಗ ಆ ಟೈಮಿಗೆ ಸರ್ ಹೆಲ್ಪ್ ಆಗೋದು ಗ್ರೂಪ್ ಡಿಸ್ಕಷನ್. ಒಬ್ಬರು ಯಾರೇ ಬಂದ ನಮ್ಮ ಮನೆ ಕಡೆ ಕೆರಿ ಐತಲ್ಲಿ, ಆ ಕೆರಿ ಮ್ಯಾಗ ಎಲ್ಲ ಪಾಚ್ ಬೆಳೆದ ಗೊತ್ತ ಅದಕ್ಕಂತ ಯಾರು ಹೇಳ್ಬಿಟ್ಟ 4 ಜನ ಕುಂತಾರೆ. ಅವಾಗ ನೀರಕ್ಕಲ್ಲ ಇನ್ಫಾರ್ಮೇಶನ್ ಹೌದು. ಸೊ ಗ್ರೂಪ್ ಡಿಸ್ಕಷನ್ ಎಲ್ಲ ಮಾಡೋದ್ರಿಂದ ಹೆಲ್ಪ್ ಆಗ್ಲಿಕ್ಕಿಲ್ಲ, ಬಟ್ ಗ್ರೂಪ್ ಡಿಸ್ಕಷನ್ ಕೆಲವೊಂದು ಟಾಪಿಕ್ಸ್ ಇರ್ತವೆ, ಅವು ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಇವನ್ ಎಸ್ಸೆ ಎಲ್ಲರೂ 4-5 ಜನ ಇದ್ರೆ 4-5 ಪಾಯಿಂಟ್ ಹೇಳ್ಬಿಟ್ರೆ ಅಲ್ಲಿಗೆ ಒಂದು ಎಸ್ಸೆನೇ ಟಾಪಿಕ್ ಕವರ್ ಆಗುತ್ತೆ. ಅಂಡ್ ಗ್ರೂಪ್ ಡಿಸ್ಕಷನ್ ಹೆಂಗಿರ್ಬೇಕು ಅಂದ್ರೆ, ಇವನ್ ನಾನು ಒಂದು ಆನ್ಸರ್ ಹೇಳ್ತೀನಿ, ಇನ್ನೊಬ್ರು ಒಂದು ಆನ್ಸರ್ ಹೇಳಕ್ ರೆಡಿ ಇರ್ಬೇಕಾ. ನೀವು ಹೇಳಿ ಕೇಳ್ಕೊಂಡಿರೋದು ಅವ್ರವ್ರ ಪಾಯಿಂಟ್ಸ್ ನ ಅವ್ರ ಎಕ್ಸಾಮ್ನಾಗೆ ಬರೆಯೋದು, ಅಂತವ್ರ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡಂಗಿಲ್ಲ. ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡೋರು ಡೆಮೋಕ್ರೇಟ್ ಆಗಿ ಇರ್ಬೇಕು. ನಾವ್ ಹೇಳೋ ಪಾಯಿಂಟ್ ಒಪ್ಕೊಳಂಗಿರ್ಬೇಕು, ಅವ್ರಿಗೆ ಏನಿಸ್ತದ ಅವರು ಹೇಳೋಂಗಿರ್ಬೇಕಾ. ಇಲ್ಲ ನಾ ಹೇಳಿದ್ದೆ ಕರೆ ಅನ್ನುವಂಥವ್ರ ಜೊತೆ ಗ್ರೂಪ್ ಡಿಸ್ಕಷನ್ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಓಕೆ, ಬರೀ ಅಂತವ್ರು ನಿಮ್ಗೆ ಗಂಟು ಬೀಳ್ತಾರೆ. ಬಟ್ ಪ್ಲೀಸ್ ಅವಾಯ್ಡ್ ಸಚ್ ಪೀಪಲ್. ಆ ತರದನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ಸಂತೋಷ್, ಈಗ PSI ಎಕ್ಸಾಮ್ ಪರ್ಟಿಕ್ಯುಲರ್ಲಿ ಬಂದಾಗ ಪೇಪರ್ 1 ಮತ್ತು ಪೇಪರ್ 2 ಯಾವ ಪೇಪರ್ಗೆ ನಮ್ಮ ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗೆ ಇರಬೇಕು? ಸರ್ ನನ್ ಕೇಳೋದು ನನ್ನ ಪರ್ಸನಲ್ ಒಪಿನಿಯನ್ ಸರ್. ನಾ 2-50 ಕೊಟ್ಟಿದ್ದೆ ಸರ್. 50% ವೇಟೇಜ್. 50 ಮಾರ್ಕ್ಸ್ ಆಕ್ಚುಲಿ ನಾವು ಏನು ಹೊರಗಿಂದ ತರೋದಿಲ್ಲ ಸರ್. ಪೇಪರ್ ಮಾಡೋದೇ ಅಲ್ಲೇ ಇರೋದನ್ನ ಅಲ್ಲೇ ಬೆಳೆದಿದ್ದೀವಿ. ಅಲ್ಲೇ ಟಾಪಿಕ್ ಕೊಟ್ಟಿರ್ತಾರೆ, ಏನಿಲ್ಲ ಸರ್, ಹೊರಗಿಂದ ಏನು ತರೋಂತ ಅವಶ್ಯಕತೆನೇ ಇಲ್ಲ 50 ಮಾರ್ಕ್ಸ್ಗೆ. ಆ 50 ಮಾರ್ಕ್ಸ್ ಎಲ್ಲರೂ ನೆಗೆಟ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಗೈಸ್ ಲಿಸನ್ ಟು ಮೀ ಕೇರ್ಫುಲಿ. ಸಂತೋಷ್ ಕೂಡ ಹೇಳ್ತಿದ್ದಾರೆ 90% ಆಫ್ ದಿ ಆಸ್ಪಿರೆಂಟ್ಸ್ ಪೇಪರ್ 1 ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಎಸ್ಸೆ ಹೆಂಗ್ ಬರೀಬೇಕು ಗೊತ್ತಿಲ್ಲ, ಟ್ರಾನ್ಸ್ಲೇಷನ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಪ್ರಿಸೈಸ್ ರೈಟಿಂಗ್ ಅಂತೂ ಐಡಿಯಾನೇ ಇಲ್ಲ. ಹಂಗಂದ್ರೂ ದಿನ ಓದಂಗಿಲ್ಲ. ಒಬ್ಬ ವಿದ್ಯಾರ್ಥಿ 8-10 ತಾಸು ಓದ್ತಾರೆ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಅದೇ ಕರೆಂಟ್ ಅಫೇರ್ಸ್. ಬಟ್ ನೆವರ್ ಪ್ರಾಕ್ಟೀಸ್ ಫಸ್ಟ್ ಪೇಪರ್. ಓಕೆ, ಅದಕ್ಕೇನೆ ಫೇಲ್ಯೂರ್ ಕೂಡ ಆಗ್ತಾರೆ. ಅದಕ್ಕೇನೆ ಸಂತೋಷ ಹೇಳ್ತಿದ್ದಾರೆ 150 ಮಾರ್ಕ್ಸ್ಗೂ 50%, 50 ಮಾರ್ಕ್ಸ್ಗೂ ಕೂಡ 50% ಇಂಪಾರ್ಟೆನ್ಸ್ ನ ಕೊಡ್ತಿದ್ವಿ ಅಂತ. ಓಕೆ, ವಾಟ್ ಅಬೌಟ್ ಎಸ್ಸೆಗೆಲ್ಲ ನೀವು ಹೆಂಗ್ ಪ್ರಿಪೇರ್ ಮಾಡ್ತಿದ್ರಿ? ವಾಟ್ ಇಸ್ ದ ಸೋರ್ಸ್? ಸರ್ ಎಸ್ಸೆ ನ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನನಗೆ ಟೈಟಲ್ಸ್ ಬೇಕು ಸರ್. ನಾ ಏನ್ ಮಾಡ್ತಿದ್ದೆ, ಬ್ರಾಡ್ ಆಗಿ ಒಂದು ಟೈಟಲ್ಸ್ ಮಾಡ್ಕೊತಿದ್ದೆ ಸರ್. ವುಮೆನ್ ಮೇಲೆ ಒಂದು, ಹೆಲ್ತ್ ಮೇಲೆ ಒಂದು, ಸ್ಪೋರ್ಟ್ಸ್ ಮೇಲೆ, ಟೂರಿಸಂ ಮೇಲೆ ಬ್ರಾಡ್ ಟಾಪಿಕ್ಸ್ ಮಾಡ್ಕೊತಿದ್ದೆ ಸರ್. ಒಂದು 15 ಮ್ಯಾಕ್ಸಿಮಮ್ ನನ್ನ ಮಟ್ಟಿಗೆ ಒಂದು 15 ಟಾಪಿಕ್ಸ್ ಅಷ್ಟೇ ಆಗ್ತವೆ. ಅದ್ರೊಳಗೆ ಎಲ್ಲ ಮೇಡಮ್ನು ಹಾಕ್ಬಿಡ್ಬೇಕು ಸರ್. ಡೈಲಿ ಓದುವಾಗ ಕರೆಂಟ್ ಅಫೇರ್ಸ್ ಬರುತ್ತೆ, ವುಮೆನ್ ಹೆಲ್ತ್ ರಿಲೇಟೆಡ್, ಅದನ್ನ ತಗೊಂಡೋಗಿ ನಮ್ಮ ಹೆಡಿಂಗ್ ಮಾಡ್ಕೊಂಡಿರ್ತೇವೆ, ಹೆಲ್ತ್ ರಿಲೇಟೆಡ್ ಅದ್ರ ಬರ್ಕೊಂಡು ನೋಡಿ ಸರ್ ಒಂದು ಪಾಯಿಂಟ್ ಆಗಿ. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಯಾವುದೋ ಒಂದು ಟೂರಿಸಂ ಬಗ್ಗೆ ಎಲ್ಲೂ ಒಂದೇನೋ ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ ಸರ್. ಅದನ್ನ ತಗೊಂಡು ಬಂದು ಅದು ಬರ್ಕೊಂಡು ಕ್ಲಾಸ್ ಕ್ರಿಯೇಟ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದರಿಂದ ನಮ್ಗೆ ಎಕನಾಮಿಕ್ ಪ್ರಮೋಷನ್ ಎಲ್ಲದಕ್ಕೂ ಹಿಸ್ಟಾರಿಕಲಿ ಎಕನಾಮಿಕ್ ಡೆವಲಪ್ಮೆಂಟ್ ಹಿಂಗೆ ಒಂದು ಇದು ಮಾಡ್ಕೊಂಡು ಇಟ್ಕೊತೀವಿ ಸರ್. ಎಲ್ಲಾನು ಒಂದು ಪ್ರಾಡಕ್ಟ್ಸ್ ಒಳಗೆ ಬರ್ಕೊಂಡು ಹೋಗ್ತೀವಿ ಸರ್. ಅದು ಇನ್ನೊಂದು ಏನು ಅದಕ್ಕೆ ಬೆನಿಫಿಟ್ ಅಂದ್ರೆ ಭಾಳ ಜನ ನೆನ್ಪಿಡುತ್ತೆ. ಅಂದ್ರೆ ರ್ಯಾಂಡಮ್ ಆಗಿ ಓದೋದ್ರಿಂದನು ಒಂದು ಪರ್ಟಿಕ್ಯುಲರ್ ರೀಡಿಂಗ್ ಒಳಗಡೆ ಎಲ್ಲ ಬರೆದಿಟ್ಕೊಂಡು ಅಂದ್ರೆ ರಿವಿಷನ್ ಮಾಡೋದು ಹೆಲ್ಪ್ ಆಗುತ್ತೆ. ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸರ್. ಎಸ್ಸೆ ಹಿಂಗೆ ಮಾಡ್ತಿದ್ದೆ
ಓಕೆ, ವಾಟ್ ಅಬೌಟ್ ಟ್ರಾನ್ಸ್ಲೇಷನ್? ಬಿಕಾಸ್ ಭಾಳ ಜನ ಈ ಟ್ರಾನ್ಸ್ಲೇಷನ್ ಮಾಡೋದ್ರಾಗೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ಸೊ ಟ್ರಾನ್ಸ್ಲೇಷನ್ ಏನ್ ಮಾಡಿ ಇಂಪ್ರೂವ್ ಮಾಡ್ಕೋಬಹುದು? ಟ್ರಾನ್ಸ್ಲೇಷನ್ ಫಸ್ಟ್ ಆಫ್ ಆಲ್ ನೋಡ್ರಿ, ಇಂಗ್ಲಿಷ್ ಅಂತೂ ಬೇಕೇ ಬೇಕು, ವೆಕ್ಯಾಬುಲರಿ ಬೇಕು, ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ವಲ್ಪ ಕಲಿಬೇಕು. ಟೆನ್ಸಸ್ ನಮ್ಮ ಈಗ ನಾವು ಕನ್ನಡ ಮಾತೃಭಾಷೆ ನಮ್ದು, ನಾವು ಹೋಗ್ತಾನೆ ಗ್ರಾಮ್ಯಾಟಿಕಲ್ ಕಲಿಸೋದಿಲ್ಲ. ಇಲ್ಲ ಇಲ್ಲ, ಹಂಗೆ ಇಂಗ್ಲಿಷ್ನು ಹಂಗೆ ಸರ್, ಒಂದು ಸ್ವಲ್ಪ ನಾಲೆಜ್ ಇದ್ರೆ ಸಾಕು. ನಾವು ಡೈಲಿ ಮಾತಾಡ್ಕೊಂಡು ತಾನ ಬರ್ತೀವಿ. ಈಗ ನಾವು ಡೆಲ್ಲಿ ಒಳಗೆ ಇಂಗ್ಲಿಷ್ ಮಾತಾಡ್ತೀವಿ, ಹೈದರಾಬಾದ್ನಾಗ ಇರೋದು ಇಂಗ್ಲಿಷ್ ಮಾತಾಡ್ತೀವಿ. ಈಗ ಇಂಗ್ಲಿಷ್ ನಮ್ಗೆ ಬಿಟ್ಟು ತಗೊಂಡ್ಬಿಡಿ ಸರ್. ಆಲ್ಮೋಸ್ಟ್ ಈಗ ಇರೋ ಫ್ರೆಂಡ್ಸ್ ಎಲ್ಲ ನಮ್ಗೆ ಔಟ್ ಆಫ್ ಸ್ಟೇಟ್ ಎಲ್ಲ ಇಂಗ್ಲಿಷ್ನಾಗ ಮಾತಾಡ್ತಾರೆ. ಈಗ ಹೀಗಾಗಿ ನಮ್ಗೆ ಇಂಗ್ಲಿಷ್ ಹೇಳೋದು ಒಂಥರ ಮಾತೃಭಾಷೆ, ಅದು ಒಂದು ಎರಡನೇ ಮಲ್ತಾಯಿ ಭಾಷೆ ಅನ್ನೋ ಹಾಗಾಗಿ ಸರ್. ಓಕೆ ಓಕೆ, ವಾಟ್ ಅಬೌಟ್ ಪ್ರಿಸೈಸ್ ರೈಟಿಂಗ್? ಸಾರಾಂಶ ಬರವಣಿಗೆಗೆ ನಿಮ್ಮ ಟಿಪ್ಸ್ ಏನು ಸ್ಟೂಡೆಂಟ್ಸ್? ಸಾರಾಂಶ ಬರವಣಿಗೆ ಸರ್ ಅವ್ರು ಕೊಟ್ಟಿರ್ತಾರೆ, ಬೇಜಾನ್ ಅಲಂಕಾರಿಕ ಪದಗಳು ಕೊಟ್ಟಿರ್ತಾರೆ. ಈಗ ನಾವು ಗಣೇಶ 3 ಆಡಿ ಹಾಕ್ತೀವಿ, ನಮ್ದಾಗಿ ಮಾಡ್ತೀವಿ, ಅದಕ್ಕೆಲ್ಲ ಹಾರ ಹಾಕ್ತೀವಿ, ಬೆಟ್ಟ ಹಾಕ್ತೀವಿ, ಕೈಗೆಲ್ಲ ಬೆಲೆ ಹಾಕ್ತೀವಿ, ಕತ್ತಿ ಇಡ್ತೀವಿ. ಅವನ್ನೆಲ್ಲ ತೆಗೆದ್ರೆ ಅಲಂಕಾರ ಅವನ್ನೆಲ್ಲ ತೆಗೆದ್ರೆ ಏನು ಉಳಿದಿದ್ದಲ್ಲ ಅದೇ ಪ್ರಿಸೈಸ್. ಎಲ್ಲ ಅಲಂಕಾರ ಅಲ್ಲಿ ಏನ್ ಸ್ಟೋರಿ ಕೊಟ್ಟಿರ್ತಾರೆ ಅದ್ರೊಳಗಿಂದ ಅಲಂಕಾರ ಎಲ್ಲ ತೆಗೆದ್ರೆ ಹುಡುಕಿದ ಮೇನ್ ಪಾಯಿಂಟ್ಸ್ ಇಂದ ಒಬ್ಬರನ್ನ ನೀವು ಅದ್ರೊಳಗೆ ಬರಿಬೇಕು ಅಂತ ಸಂತೋಷ ಹೇಳ್ತಾರೆ. ಓಕೆ, ಇದು ಪೇಪರ್ 1 ಇವ್ರದ್ದು ಸ್ಟ್ರಾಟಜಿ ಆಗಿತ್ತು. ಪೇಪರ್ 2 ಲೈಕ್ ನೀವು ಹೆಂಗೆ ಯಾವ್ದಾದ್ರು ಸಬ್ಜೆಕ್ಟ್ಗೆ ಪರ್ಟಿಕ್ಯುಲರ್ ಇಂಪಾರ್ಟೆನ್ಸ್ ಕೊಟ್ಟು ಓದ್ತಿದ್ರು ಅಥವಾ ಎಲ್ಲ ಸಬ್ಜೆಕ್ಟು ಈಕ್ವಲ್ ಆಗಿ ಓದ್ತಿದ್ರು? ಸರ್ ಎಲ್ಲ ಸಬ್ಜೆಕ್ಟ್ ಈಕ್ವಲ್ ಆಗಿ ಕೊಡ್ತೀನಿ. ಜಾಸ್ತಿ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದು ಎಕ್ಸಾಮ್ ಹೋಗೋವಾಗ. ಎಕ್ಸಾಮ್ ಹೋಗೋ ಹಿಂದಿನ ಸರ್ ಎನ್ವೈರ್ಮೆಂಟ್ ಓದ್ಕೊತಿದ್ದೆ, ಕಂಪಲ್ಸರಿ ಓದ್ಕೊತಿದ್ದೆ ಸರ್. ಎನ್ವೈರ್ಮೆಂಟ್, ಎಕನಾಮಿಕ್ಸ್, ಆಮೇಲೆ ಆರ್ಟ್ ಅಂಡ್ ಕಲ್ಚರ್. ಏನ್ ಓದಿಲ್ಲ ಅಂದ್ರೆ ಲಾಸ್ಟ್ 3 ಅಂತೂ ನಾವು ಓದ್ಕೊಂಡು ಹೋಗ್ತಿದ್ದೆ. ಆಮೇಲೆ ಮ್ಯಾಥ್ಸ್, ರೀಸನಿಂಗ್ ಬರ್ತದ್ರೆ ಎಲ್ಲಾನು ಓದ್ತಿರ್ಲಿಲ್ಲ. ಪರ್ಮಿಟೇಷನ್, ಕಾಂಬಿನೇಷನ್ ಸರ್, ಇದೊಂದು ಟಾಪಿಕ್ ಆದ್ರೆ ಏನ್ ಮಾಡ್ಕೊಂಡು ಹೋಗ್ತಿದ್ದೆ. ಉಳಿದೆಲ್ಲ ಆಲ್ರೆಡಿ ಬರ್ತಿದ್ವಿ. ಏನೋ ಒಂದು 100% 70% ಬಂದ್ರು ಸಾಕು, ನಾ ಆನ್ಸರ್ ಮಾಡ್ತೀನಿ ಅನ್ನೋ ಎಬಿಲಿಟಿ ಇದೆ ಸರ್. ಬಟ್ ನೀವು ಹಂಗಿರ್ಲಿಲ್ಲ, ಇದನ್ನ 10% ಒಂದ್ಸಲ ರಿಸೈನ್ ಮಾಡ್ಕೊಂಡು ಹೋಗ್ತಿದ್ದೆ. ಓಕೆ, ಅಂಡ್ ಸಂತೋಷ್, ನೀವು ಲೈಕ್ ನಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ನಾನು ಪರ್ಟಿಕ್ಯುಲರ್ಲಿ ಏನ್ ಮಾಡ್ತೀನಿ ಅಂದ್ರೆ 30 ಡೇಸ್ ಎಕ್ಸಾಮ್, 30 ಡೇಸ್ 40 ಡೇಸ್ ಇರ್ತದಲ್ವಾ, ಕಂಟಿನ್ಯೂಸ್ ಎಕ್ಸಾಮ್ ನ ನಾನು ಕಂಡಕ್ಟ್ ಮಾಡ್ತೀನಿ. ಅಂಡ್ ಸ್ಟೂಡೆಂಟ್ಸ್ಗೆ ಅದ್ರ ಮೂಲಕ ನನಗನ್ಸುತ್ತೆ ಅಂಡ್ ದಟ್ ವಿಲ್ ಗಿವ್ ಎಡ್ಜ್. ಅದಕ್ಕೆ ಟಾಪ್ 10 ರ್ಯಾಂಕ್ ಒಳಗೆ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ಆ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆದಂತ ವಿದ್ಯಾರ್ಥಿಗಳು. ಯಾಕಂದ್ರೆ ಪರ್ಸನಲ್ ಆಗಿ ಅವ್ರಿಗೆ ಹೇಳಿ ಕೂಡ ಕೊಡ್ತೀವಿ ನಾವು, ಹಿಂಗಾಗಿ ಅದು ಹೆಲ್ಪ್ ಆಗುತ್ತೆ. ಅಂಡ್ ವೀರೇಶ್ ಕೂಡ ಬರ್ತಿದ್ರು, ಅಂಡ್ ವೀರೇಶ್ ಪೊಲೀಸ್ ಜಾಬ್ಗೆ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ಹೋಪ್ ಸಂತೋಷ್ ನೆಕ್ಸ್ಟ್ ಟೈಮ್ ಅವ್ರದ್ದು ಕೂಡ ಕ್ಲಿಯರ್ ಆಗಿರುತ್ತೆ ಅಂತ. 402 ಒಳಗೆ ಸ್ಕೋರ್ ಚೆನ್ನಾಗಿದೆ, ಬಟ್ ಆಗಿರ್ಲಿಕ್ಕಿಲ್ಲ. ಬಟ್ ನಿಮ್ಗೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಟೆಸ್ಟ್ ಸೀರೀಸ್ ಎಲ್ಲ ತಗೊಂಡು ಅವೆಲ್ಲ ಹೆಂಗ್ ಹೆಲ್ಪ್ ಆಗುತ್ತೆ ಸರ್? ಫಸ್ಟ್ ಆಫ್ ಆಲ್ 5 ಡೇ ಪೇಸ್ ಅಂತೂ ಆಗೋದ್ರೆ ಏನೋ ಕನಸು ರೀ ಎಕ್ಸಾಮ್ ಒಳಗೆ ಮಾತ್ರ ನಿಮ್ಮ ಹತ್ರ ನನ್ಗೆ ಪರಿಚಯ ಆಗಿದ್ದೆ ವೀರೇಶ್ ಅವ್ರ ನಂಬರ್ ಕೊಟ್ಟರು. ಕರ್ಮಡಿ ಸರ್ ಚೆನ್ನಾಗಿದ್ದಾರೆ, ಪರ್ಸನಲ್ ಮಾನಿಟರ್ ಮಾಡ್ತಾರ, ನಿಮ್ಮ ಪ್ರಶಸ್ತಿ ಕೊಡ್ತಾರೆ ಅಂತ ಕೇಳಿದ್ದೆ. ಬಂದೆ ಫಸ್ಟ್ ಟೈಮ್ ಬಂದು ನಾ ಏನು ಪ್ರಿಪೇರ್ ಆಗಿರಲಿಲ್ಲ ಸರ್, ಬರ್ತಿದ್ದೆ. ಮರ್ದಿನ ನಾ ಏನು ಹೇಳೋದಿರಲಿಲ್ಲ. ಅದು ಫಸ್ಟ್ ಕ್ವಶನ್ ಪೇಪರ್ ಅಂತ ತಗೊಂಡ್ಬಂದಿರ್ತಿದ್ದೆ, ಎಕ್ಸ್ಪ್ಲನೇಷನ್ ಮಾಡಕ್ಕೆ ಅದು ಹೇಳಿದ್ರಿ. ನನಗೂ ಗೊತ್ತಿಲ್ಲ ಯಾರು ಅಂತ ಹೇಳಿ, ನಾನು ತಗೊಂಡ್ ಬಂದ ಅಷ್ಟೇ ಹೇಳಿದ್ರೆ ಹೇಳಿ ಮುಂಚಿತ ಅಂತ ಹೇಳಿದೆ. ಅದು ಲಾಸ್ಟ್ ಟೈಮ್ ಆಗಿದೆ ಅಂತ ಹೇಳಿ ಅವಾಗ ನೀವು ಹೇಳಿದೆ. ಅದಕ್ಕೆ ಹಿಂಗಿರಲ್ಲ, ಹೌದು ಸರ್. ಒಂದು ಪಾಯಿಂಟ್ ಹೇಳ್ಬೇಕು ಸರ್. ಈಗ ಮೊದ್ಲೊಂದು ಪ್ಯಾಟರ್ನ್ ಬೇರೆ ಇತ್ತು ಸರ್, PSI. ಇವಾಗ ಒಂದು ಕೊಟ್ಟು ಟ್ರಾನ್ಸ್ಲೇಷನ್ ಮಾಡ್ತಾರೆ, ಮ್ಯಾಕ್ಸಿಮಮ್ 80-90 ವರ್ಡ್ಸ್ ಇರ್ತಿದ್ವಿ. ಬಟ್ ನಿಮ್ಮಲ್ಲಿ ಬರಕಂತಂದ್ರೆ ಸರ್ ಆಮೇಲೆ ಒಂದೊಂದು ಪೇಜ್ ಕೊಡ್ತೀವಿ. ನಾನು ನೋಡಿದ್ದೆ. ನಾ ಅಷ್ಟು ಈಸಿಯಾಗಿ ಯಾರು ಹುಡುಗರು ಹಿಂಗೆ ಹೇಳಂಗಿಲ್ಲ. ಸಂತೋಷ್ ಇದ್ರ ಸಂಬಂಧ ಇಲ್ಲ. ನಾ ಎಷ್ಟು ಮಂದಿ ಕಡೆ ಬಯಸ್ಕೊಂಡಿನಂದ್ರ, ನಾನು ಇಲ್ಲೇ ವಾಕ್ ಮಾಡ್ಬೇಕಾದ್ರ ಸ್ಟೂಡೆಂಟ್ಸ್ ಬೈದನ್ ಕೇಳಿದ್ ನಾನು. ಅಲ್ಲಿ ನಾವು PSI ಎಕ್ಸಾಮ್ ಪಾಸ್ ಆಗ್ಬೇಕಾಗಿದೆ, ಅಷ್ಟು ದೊಡ್ಡದು ಯಾವ ಅವ ಓದಿರ್ಬೋದು UPSC ಎಕ್ಸಾಮ್ಗೆ ಅಡ್ಡ ಯಾಕೆ ಟಫ್ ಕೊಡು ಅಂತ ಹೇಳ್ತಾರ, ನಮ್ಗೆ ಯಾಕೆ ಟಫ್ ಕೊಡ್ತಾನ ಮಾಸ್ತರ ಅದನ್ನ ಹೇಳ್ಯಾರ. ಆಮೇಲೆ ಪೇಪರ್ 2 ಒಳಗ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂನಾಗ ನಾನು ಕ್ವಶನ್ ಕೊಡ್ತಿದ್ದೆ, 1 only 1 2 3 ನನ್ ಆಫ್ ದಿ ಅಬೌವ್ ಈ ತರ ಕ್ವಶನ್ ಕೊಟ್ಟಾಗ ಅವಾಗೂ ಹುಡುಗರು ಪ್ರಾಬ್ಲಮ್ ಮಾಡ್ಯಾರ. ಇಂಥವ್ ಎದ್ರಿ ಕೇಳ್ತಾರೆ ಇಲ್ಲಿ ನಾವು ಅಂತ ಹೇಳುವಂತ ಒಂದು ಆಟಿಟ್ಯೂಡ್ ಇದೆ. ಬಟ್ ಗೈಸ್, ಐ ಆಮ್ ಟೆಲ್ಲಿಂಗ್ ಯು, ನೀವು ನನ್ನ ಉದ್ದೇಶ ಏನು ಅಂದ್ರೆ ಅಲ್ಲಿ ಈಜಿ ಕೊಟ್ರಂತೂ ಬಂದೇ ಬರ್ತೀರಿ, ಪಾಸ್ ಆಗೇ ಆಗ್ತೀರಿ.
ಜಾಸ್ತಿ ಕೊಟ್ರೆ ಎಕ್ಸಾಮಿನೇಷನ್ ಹಾಲ್ ಯಾವತ್ತು ಪ್ರಾಬ್ಲಮ್ ಫೇಸ್ ಮಾಡಬಾರ್ದು. ದಟ್ ನಾಟ್ ಮೈ ಕನ್ಸರ್ನ್. ಈಗ ಒಂದು ಟಾಪಿಕ್ ಸರ್. ಈಗ ನಾವು ಒಂದು ಬರ್ತಿದ್ವಲ್ರಿ, ನಾವು 2 ಪೇಜ್ ಟ್ರಾನ್ಸ್ಲೇಷನ್ ಹಾಕಿದ್ವಿ ಸರ್ ಕೊಟ್ಟದ್ದು. ಅವಾಗ ವಿರೇಶ್ ಅಂತ ಕರಿತಿದ್ವಿ ನಾವು. ನಮ್ಗೆ ಏನು ಬ್ಯಾಗ್ನ ಕೊಡತ್ತಾರ ಇಲ್ಲ ವಿರೇಶ ಅದು ಕೊಟ್ಟಾರ ಅಂದ್ರೆ ನಮ್ಗೆ ಮಾಡಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಕೊಡಾಕ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಿರ್ಬೇಕು ಹುಡುಗ. ಹೌದು, ಅವ್ನು ಇನ್ನ ಅದನ್ನ ನಿಲ್ಸ್ತಾನೆ ನಾವು. ನಾನು ಯಾಕೆ ನಿಲ್ಸಂಗಿಲ್ಲ ಸರ್, ಅವ್ನು ಮುದ್ದು ಮಾಡ ಅಂತಾರೆ ಸರ್. ನಿಮ್ಮಿಂದ ವಾಗ್ ಆಗ್ತದೆ ಈಗಾದ್ರೂ ಬರುವಾಗ ಫೋನ್ ಆಮೇಲೆ ಇನ್ನೊಂದು ಏನಂದ್ರೆ, ಇಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ನಾಗ ಬ್ಯಾರೇನೆ ಇರ್ತಾರೆ, ಬಟ್ ಲಾಸ್ಟ್ ಎಕ್ಸಾಮ್ ಮುಗಿತಕ್ಕಾಯ್ತಲ್ಲ, ಇಟ್ಸ್ ಲೈಕ್ ಹಾರ್ಸ್ ಹೆಂಗ್ ರೇಸ್ ರೆಡಿ ಆಗಿ ನಿಂತಿರ್ತಾವಲ್ಲ ಹಂಗೆ ರೆಡಿ ಆಗ್ತಾರೆ. ದಟ್ಸ್ ವಾಟ್ ಅವರ್ ಇಂಟೆನ್ಷನ್. ಈಗ ಇವನ್ PSI ಕ್ಲಾಸ್ನು ಮಾಡ್ತೀವಿ ನಾವು, ಅವ್ರಿಗೆ ಪರ್ಸನಲ್ ಗೈಡೆನ್ಸ್ ಕೊಟ್ಟು ಅದೇ ತರನೇ ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಫ್ರೆಂಡ್ಸ್. ಸೊ ದಟ್ ಲೈಕ್ ಅವರು ಆ ಒಂದು PSI ಎಕ್ಸಾಮ್ ಒಳಗೆ ಪಾಸ್ ಆಗ್ಲಿ ಅಂತ. ಇವನ್ 6-15 PSI ಎಕ್ಸಾಮ್ ಏನಿದೆಯೋ ಆ ಒಂದು ಪ್ರೋಗ್ರಾಮ್ ನಾನು ಏನು ಲಾಂಚ್ ಮಾಡಿದ್ದೀನಿ, ಮಿಷನ್ 615 ಅಂತ, ಅದ್ರೊಳಗೆ ನಮ್ಮ ಕಡೆಯಿಂದ ಹೈಯೆಸ್ಟ್ ವಿದ್ಯಾರ್ಥಿಗಳನ್ನ PSI ನಾವು ಮಾಡ್ಬೇಕು. ಅದಕ್ಕೆ ಸಂತೋಷ್ ಸಪೋರ್ಟ್ ಇದೆ, ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಸಪೋರ್ಟ್ ಇದೆ. ಅಂಡ್ ಇವನ್ ಈಗ ನೆಕ್ಸ್ಟ್ ಒಂದು ದಿನ ನಾನು ಗ್ರೂಪ್ ಒಳಗೆ ನಿಮ್ಗೆ ಡೇಟ್ ಹೇಳಿರ್ತೀನಿ. ಆ ಡೇಟ್ಗೆ ಸಂತೋಷ್ ಏನ್ ಮಾಡೋಣ ಅಂದ್ರೆ, ನಿಮ್ಗೆ ಒಂದು ಪೂರ್ತಿ ಕಂಪ್ಲೀಟ್ ಕ್ವಶನ್ ಪೇಪರ್ ಕೊಡ್ತೀನಿ. ಸೊ ಅಲ್ಲಿ ಸಂತೋಷ್ ಬರ್ತಾರೆ, ಎಸ್ಸೆ ಅವತ್ ಆ ಒಂದು ಪೇಪರ್ ಒಳಗಿರುವಂತ ಯಾವ ಎಸ್ಸೆನ ನೀವು ಬರಿಬಹುದು, ಅದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಟ್ರಾನ್ಸ್ಲೇಷನ್ ಅವ್ರು ಹೆಂಗ್ ಮಾಡ್ತಿದ್ರು ಅದನ್ನ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ, 2 ಟ್ರಾನ್ಸ್ಲೇಷನ್. ಅದು ಆದ್ಮೇಲೆ ಪ್ರಿಸೈಸ್ ರೈಟಿಂಗ್ ನ ನೀವು ಹೆಂಗ್ ಮಾಡ್ಬೋದು ಅದನ್ನು ಕೂಡ ಹೇಳ್ಕೊಡ್ತಾರೆ. ಓಕೆ, ಯಾರು ಧಾರವಾಡದೊಳಗಿದ್ದೀರಿ ಬರ್ರಿ, ಇದ್ರ ಉಪಯೋಗವನ್ನ ನೀವು ಕಂಪ್ಲೀಟ್ ಆಗಿ ತಗೊಳ್ಳಿ ಗೈಸ್. ಯಾಕಂದ್ರೆ ಪಾಸ್ ಆಗೋರು ಲೈಕ್ ಅವ್ರು ಏನೇನು ಯಾವ್ಯಾವ ವಿಷಯದೊಳಗೆ ಹೋಗಿರ್ತಾರೆ ಅದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸಂತೋಷ್, ಈಗ ಬಹಳ ಜನ ನನ್ನ ಹತ್ರ ಬರ್ತಾರಲ್ವಾ, ಸರ್ ನನಗೆ ಪ್ರಾಬ್ಲಮ್ ಇದೆ, ಮನೆಯೊಳಗೆ ಆರ್ಥಿಕ ಪ್ರಾಬ್ಲಮ್ ಇದೆ, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಓದಾತೀನಿ, ಅಂಡ್ ಸಮಸ್ಯೆಗಳು ಇರ್ತವೆ. ಸಮಸ್ಯೆಗಳು ಇದ್ದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ನ ಹೆಂಗ್ ಡೀಲ್ ಮಾಡೋದು, ಸಮಸ್ಯೆಗಳ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ನ ಹೆಂಗ್ ಡೀಲ್ ಮಾಡೋದು? ಸಮಸ್ಯೆ ಸಮಸ್ಯೆ ಎಲ್ಲ ನನಗೂ ಇದೆ ಸಮಸ್ಯೆ. ಬಟ್ ಹೇಳ್ಕೊಂಡ್ ಮುಂದೆ ಮಾಡೋದಲ್ಲ. ಈಗ ಇಲ್ಲೇ ನೋಡ್ರಿ ಎಷ್ಟೋ ಜನ ಇದ್ದಾರೆ, ನನ್ನ ಲೈಬ್ರರಿ ಒಳಗೆ ಇದ್ದಾರೆ. ಅವ್ರು ಹೆಂಗಂದ್ರೆ ಅವ್ರು ಕೊಡೋದು ಮನೆ ಒಳಗೆ ಕೊಡೋದು ಒಂದು 2,000-3,000 ಕೊಡ್ತಾರೆ. ಆ ತರಂಗಿಲ್ಲ ಅವ್ನು ಏನ್ ಮಾಡ್ತಾನ್ರಿ, ಲೈಬ್ರರಿ ಒಳಗೆ ಅಲ್ಲಿ ವರ್ಕ್ ಮಾಡ್ಕೊಂತ ಅಲ್ಲಿ 2,000 ಕೊಡ್ತಾರೆ, ಮ್ಯಾನೇಜ್ ಮಾಡ್ಕೊಂಡು ಕೊಡ್ತಾರೆ. ಹಿಂಗಿರುವಾಗ ಈ ಹುಡುಗರು ಬಂದು ಸ್ಟ್ರಗಲ್ ಮಾಡ್ತಿರುವಾಗ ನಾವು ಮನೆಯವ್ರಿಗೆ ಎಕ್ಸ್ಪೆಕ್ಟ್ ಕೊಟ್ಟು ಅವ್ರು ಎಷ್ಟೇ ಕೊಟ್ಟಿರ್ತಾರೆ, ನಾವು ನೀವು ಎಕ್ಸ್ಪೆಕ್ಟ್ ಮಾಡಿದೆ ಇರೋದ್ರಲ್ಲೇ ಕ್ಲಾಸ್ ಹಚ್ಕೊಂಡು ನೋಡಿ. ನಮ್ಮ ಬುಕ್ಸ್ ಅದು ಅಡ್ವಾನ್ಸ್ ಬುಕ್ ಬೇಕಾಗಿಲ್ರಿ. ಈಗ ಈ ಎಕ್ಸಾಮ್ ನಮ್ಗೆ ಬೇಕಾಗಿಲ್ರಿ. ಈಗ ಸಿಕ್ಕಾಪಟ್ಟೆ ಈಗ ನಾ ಹುಡುಗರು ನೋಡಿದ್ರಿ 500-600 ಬುಕ್ಸ್ ತೊಗೊಳ್ತಾರೆ. ಎಷ್ಟು ತೊಗೊಳ್ತಾರೆ ಗೊತ್ತಿಲ್ಲ ಸರ್, ಪೂರ್ತಿ ನೆಸೆಸರಿ ಸರ್ 10,000-15,000 ವೇಸ್ಟ್ ಮಾಡಿರ್ತಾರೆ. ಅದ ದುಡ್ಡು ಈಗ ಗೌರ್ಮೆಂಟ್ ಬುಕ್ಸ್ ತಗೊಂಡ 1,000 ವರ್ಷ ತಗೊಂಡ್ರೆ ಅವ್ನು ತಗೊಂಡ ಇರೋರು 10,000 ಇರಾಕ್ ಬಳಸ್ಬೋದು. 100 ಎಷ್ಟು 5-6 ತಿಂಗಳು ಮ್ಯಾಟ್ರ್ ಐತಿ. ಬರೀ PSI ಭಾಳ ನಮ್ಮ ಮನಸ್ಸಲ್ಲಿ ನಾವು ಮೆಂಟಲಿ ನಾವು ಪ್ರಿಪೇರ್ ಆಗಿದ್ದು, ನಾವು ಮೆಂಟಲಿ ನಾವು ಪಾಸ್ ಆಗಬೇಕಪ್ಪ ಅಂತೇಳಿ ನಾವು ರೆಡಿ ಇದ್ವಂದ್ರೆ ಹಿಂಗೆ ಸಾಕು. ಹಂಗಿರುವಾಗ ಫೈನಾನ್ಷಿಯಲ್ ಮ್ಯಾಟರ್ಸ್ ಏನು ಸರ್ ಅದಕ್ಕೆ ಕನ್ಸಿಡರ್ ಮಾಡೋದು ವ್ಯರ್ಥ ಅನ್ಸುತ್ತೆ. ಓಕೆ, ಎಸ್ ಗೈಸ್, ನೋಡಿ ಇಚ್ಛಾಶಕ್ತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ರಾದರ್ ದೆನ್ ಉಳ್ಕಿದ ಏನ್ ಕಂಡೀಷನ್ ಅದಾವ ಅವ್ರ ಕಡೆಯಿಂದ ನಾವು ಓವರ್ಕಮ್ ಮಾಡ್ಬೋದು. ಬಟ್ ನಮ್ಗೆ ಮಾಡಲೇಬೇಕು ಅನ್ನುವಂತ ಇಚ್ಛೆ ಇತ್ತು ಅಂದ್ರೆ ಅದಕ್ಕೆ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗುತ್ತೆ. ಬಹಳ ಜನ ಒಂದೊಂದು ಸಬ್ಜೆಕ್ಟ್ 4 ಬುಕ್ ಅದಂದಿರ್ತಾರೆ, ಅದ್ರೊಳಗೆ ಒಂದು ಓದಂಗಿಲ್ಲ. ಇದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದೀನಿ. ಆಮೇಲೆ ಸಿಕ್ಕಾಪಟ್ಟೆ ದಪ್ಪ ಕಲರ್ ಇರುವಂತ ಪುಸ್ತಕನ ನೋಡ್ಬೇಡಿ ಫ್ರೆಂಡ್ಸ್. ಯಾರು ಸಂತೋಷ್ ಟೋಲ್ಡ್ ಆ ಗೌರ್ಮೆಂಟ್ ಬುಕ್ಸ್ ನ ಓದಲಿಕ್ಕೆ ಏನ್ ಪ್ರಾಬ್ಲಮ್, ಓದಂಗಿಲ್ಲ ಬಹಳ ಜನ. ಅಂಡ್ ನಂಬಿಕೆ ಇರ್ಬೇಕು ನಿಮ್ಗೆ, ನಂಬಿಕೆ ಇಡಂಗಿಲ್ಲ, ಓದಂಗಿಲ್ಲ, ಹೆಂಗ್ ಎಕ್ಸಾಮ್ ಪಾಸ್ ಆಗುತ್ತೆ? ಸೊ ಆದ್ರಿಂದ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಎಷ್ಟು ಬೇಸಿಕ್ ಥಿಂಗ್ಸ್ ನ ಓದ್ತೀರಿ, ನೀವು ಯಾವಾಗಿಂದ ಬೇಸಿಕ್ ನ ಓದಕ್ ಶುರು ಮಾಡ್ತೀರಿ, ನಿಮ್ಮ ಕನಸು ಏನಾಗುತ್ತೆ ಆ ಕನಸು ನನಸಾಗ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಒಂಥರ ಬಿಲ್ಡಿಂಗ್ ಕಟ್ಟಕ್ಕೆ ಒಂಥರ ಪಾಯ ಹಾಕದಂಗೆ ಇದು. ಸೊ ಪಾಯನ ನೀವು ಕರೆಕ್ಟ್ ಆಗಿ ಹಾಕ್ಬಿಟ್ರೆ ಬಿಲ್ಡಿಂಗ್ ನೀವು ಎಷ್ಟಾದ್ರೂ ಎತ್ತರ ಕಟ್ರಿ, ಅದಕ್ಕೆ ನಿಮ್ಗೆ ಉಪಯೋಗ ಆಗುತ್ತೆ. ಅಂಡ್ ನಮ್ಮ ಸ್ಟ್ರಗಲ್ ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಳ್ಳೋದ್ರಿಂದ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ವಿ ಶುಡ್ ಲಿವ್ ವಿತ್ ಅವರ್ ಪ್ರಾಬ್ಲಮ್ಸ್. ನಾವು ಅದ್ರ ಜೊತೆಗೆ ಬದುಕೋದನ್ನ ಕಲಿಬೇಕು ಅಂತ ಸಂತೋಷ್ ಹೇಳ್ತಾರೆ. ಆಮೇಲೆ ಯಾರಾದ್ರೂ ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ಬೇಕು ಅಂದ್ರೆ, ಸಂತೋಷ್ ನನಗನ್ಸುತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದೋದು ಕೂಡ ಬೆಸ್ಟ್ ಆಪ್ಷನ್ಸ್. 2 ವರ್ಷ 3 ವರ್ಷ ನಾನು ಓದ್ತಾ ಇದ್ದೀನಿ, ಪಾಸ್ ಆಗಿಲ್ಲ,
ಇನ್ನೂ ಕೂಡ ಯಾವ್ದು ಆಗ್ತಾ ಇಲ್ಲ ಜಾಬ್ ಅಂತ ಏನಿದ್ದೀರಿ, ಹಾನೆಸ್ಟ್ಲಿ ಐ ಟೆಲ್ಲಿಂಗ್ ಯು, ನೀವು ಜಾಬ್ ಮಾಡ್ಕೋತ ಹೋದ್ರಿ ಸೈಮಲ್ಟೇನಿಯಸ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಅದ್ರ ನಿಮಗೆ ಮುಂದೆ ಅದಕ್ಕೂ ಜೀವನದೊಳಗೆ ಹೆಲ್ಪ್ ಆಗುತ್ತೆ. ಅಂಡ್ ಇವನ್ ಸಂತೋಷ್ ಕೂಡ ಈ ಪೇಪರ್ ಚೆಕ್ ಮಾಡ್ಕೊಡೋದು, ಕ್ವಶನ್ ಪೇಪರ್ ಸೆಟ್ ಮಾಡ್ಕೊಡೋದು, ಇವ್ರು ಎಲ್ಲ ಮಾಡಿದ್ದಾರೆ ಅಂತ ಅವರು ಇವತ್ತು ಕ್ಲಾಸ್ ರೂಮ್ ಕೂಡ ಹೇಳ್ತಾ ಇದ್ರು. ಸಿ, ಸ್ಟ್ರಗಲ್ ವಿತ್ ಎವ್ರಿಬಡಿ ಗೈಸ್. ಓಕೆ, ವಾಟ್ ಐ ಥಿಂಕ್ ಈಸ್ ಆ ಸ್ಟ್ರಗಲ್ಗಳೇ ನಿಮ್ಮನ್ನ ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಮಾಡುತ್ತೆ. ಓಕೆ, ಅಂಡ್ ಇವನ್ ಸಂತೋಷ್ ಭಾಳ ಜನ ಒಂದ್ ಸರ್ತಿ ಎಂಟ್ರಿ ಫೇಲ್ ಆದ್ರೆ, ಎಕ್ಸಾಮ್ ಒಳಗೆ ಫೇಲ್ ಆದ್ರೆ ಬಿಟ್ಟು ಬಿಡ್ತಾರೆ. ಓಕೆ, ನನ್ನ ಕಡೆ ಆಗೋದಿಲ್ಲ ಅನ್ಕೋತಾರೆ. ಸೊ ಇವನ್ ಅವ್ರಿಗೂ ಒಂದು ಮೆಸೇಜ್ ಪಾಸ್ ಮಾಡೋದಾದ್ರೆ ನೀವು ಏನ್ ಹೇಳ್ಬೋದು? ಸರ್, ನಾನು ನೋಡಿ, ನಾನು ಫೇಲ್ ಆಗಿಲ್ಲ ಅಂತ ಅಲ್ರಿ. ಸ್ಟಾರ್ಟಿಂಗ್ ಒಳಗೆ ಯಾರೇ ಆಗಿಲ್ಲ, ಮೆಟ್ಲುಗಳಾಗಿಲ್ಲ ಸರ್. ನಾವು ಬೇರೆಯವರು ನಾವು ಸಕ್ಸಸ್ ಮೆಟ್ಲ್ ಅಂತ ಅಲ್ರಿ. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ವಿ. ಬೇರೆಯವ್ರ ಮಾತ್ರ ಅದು ನಿಜ ಇದೆ ಸರ್, ಅದು ಸುಳ್ಳಂತೂ ಅಲ್ಲ. ಅದನ್ನ ಅವ್ರು ಬರ್ದಾರಂದ್ರ ಅವ್ರು ಇನ್ಸ್ಟಾಗ್ರಾಮ್ ಅವ್ರು ಯಾರೋ ಬೇಕು ಅಂತ ಬರ್ದಿಲ್ಲ, ಯಾರೋ ಒಬ್ಬ ಒಳ್ಳೆ ಲಕ್ಷ್ಮಿ ಬರ್ತಾರೆ, ಅದಕ್ಕೆ ಲೈಕ್ ಕೊಡ್ಬೇಕು ಸರ್. ಈಗ ಫೇಲ್ ಆಗಿಲ್ಲ ಅಂತ ಹೇಳಿ ನಾವು ಮನಸ್ಸಿಗೆ ಹಚ್ಕೊಂಡು ನಂದೇನು ಆವತ್ತು ಕೊಡ್ತೀವಿ, ನಮ್ದು ಹಂಗಾಗಿತ್ತು ಸರ್. 2 ಸರ್ತಿ ಫೇಲ್ ನಾವು 2017 ಬಂದೆ, 18, 19, 20 ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಮನೆಯೊಳಗೆ ಫ್ರಸ್ಟ್ರೇಷನ್ ಎಲ್ಲರೂ ಫೇಲ್ ಆದ್ರೆ ಯಾವ ಮನೆಯಾಗ ಲೈಕ್ ಮಾಡ್ತಾರೆ, ಯಾವ ಸೊಸೈಟಿ ಲೈಕ್ ಮಾಡ್ತಾರೆ. ಮನೆಯೊಳಗೆ ಹೋಗಿ ಒಂದು ಹೊತ್ತು ಊಟ ಮಾಡಕ್ಕೂ ಒಂಥರ ಅಸಹ್ಯ ಏನಿಲ್ರಿ ಎಂತ ಮಾಡ್ತೀನಿ ಅಂತ ಹೇಳಿ ಅದನ್ನ ಏನಿಲ್ಲ ಸರ್, ಓವರ್ಕಮ್ ಮಾಡ್ಕೋಬೇಕ್ರಿ. ಮತ್ತೆ ರಿವೈಂಡ್ ಮಾಡ್ಕೊಂಡು ಪುಷಪ್ ಮಾಡ್ಬೇಕು ಸರ್. ನಾವು ಅಷ್ಟೇ. ಓಕೆ, ಸಿ, ನಮಗ್ ನಾವೇ ಪುಷಪ್ ಮಾಡ್ಕೋಬೇಕು, ಬಿಕಾಸ್ ಮತ್ತೆ ಬೇರೆಯವ್ರು ಹೇಳಕ್ ಇರೋದಿಲ್ಲ. ಅಂಡ್ ಸಂತೋಷ್, ಇನ್ನೊಂದು, ಹೌ ಟು ಕಂಟ್ರೋಲ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ಬಿಕಾಸ್ ಇವತ್ತಿನ ಯೂತ್ ನಾನು ನೋಡ್ತಾ ಇದ್ದೀನಿ, ದೇ ಆರ್ ಟ್ರ್ಯಾಪ್ಡ್ ಇನ್ ಸೋಷಿಯಲ್ ಮೀಡಿಯಾ. ಅಂಡ್ ನೀವು ಸೋಷಿಯಲ್ ಮೀಡಿಯಾನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಲೈಕ್ ನೀವು ಹೆಂಗ್ ಮಾಡ್ತಿದ್ರಿ? ಸರ್, ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೋದು ಮೊಬೈಲ್ ಅಂದ್ರೆ ಕಂಟ್ರೋಲ್ ಆಗುತ್ತೆ. ಮೊಬೈಲ್ ಅಂದ್ರೆ ಅದು ಒಂದಿದೆ. ಸೊ ಮೊಬೈಲ್ ಹೆಂಗ್ ಅವಾಯ್ಡ್ ಮಾಡ್ಬೋದು ಸರ್? ಮೊಬೈಲ್ ನೋಡ್ರಿ, ಮೊಬೈಲ್ ಜಾಸ್ತಿ ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಕ ಅಥವಾ ಯಾರೋ ನಮ್ಮ ಏನೋ ಇಲ್ಲಿದ್ರೆ ಅಂತ ಹೇಳಕ್ ಸರ್ ಅಷ್ಟೇ ಯೂಸ್ ಮಾಡ್ಕೊಂಡಿರ್ತೀನಿ ನಾನು. ನಾ ಬೇರೆ ಮೊಬೈಲ್ ಯೂಸ್ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ದೇನೆ ಸರ್, ಯೂಟ್ಯೂಬ್ ಒಳಗೆ ನೋಟ್ಸ್ ಮಾಡ್ಕೊಂಡಿದ್ದೆ, ಎಕನಾಮಿಕ್ಸ್ ಅಂತ ಹೇಳಿ. ಅದನ್ನ ಬಿಟ್ರೆ ಅಂತ ಏನು ಬೇರೆ ಯೂಸ್ ಮಾಡ್ಕೊಂಡಿಲ್ಲ ಸರ್. ಯಾವ ಒಂದು ಯೂಟ್ಯೂಬ್ ಕ್ಲಾಸ್ ನೋಡ್ತಿರ್ಲಿಲ್ಲ, ಏನೂ ಅಂತ ಯಾವ್ದೋ ಕ್ಲಾಸ್ ಆಗಿರಲಿಲ್ಲ, ಯಾವ್ದೋ ಸಬ್ಸ್ಕ್ರಿಪ್ಷನ್ ತಗೊಂಡಿರಲಿಲ್ಲ, ಏನೂ ಇಲ್ಲ ಸರ್. ನಾನು ಈಗ ಒಂದು ಬೇಸಿಕ್ ಹೇಳ್ಬೋದು ಸರ್, ಯಾರೋ ಒಬ್ಬರು ರಿಮೋಟ್ ವಿಲೇಜ್ ಒಳಗೆ ಕುಂತು ಓದು ವಿದ್ಯಾರ್ಥಿನ ಮೈಂಡ್ ಒಳಗೆ ಇಟ್ಕೊಂಡು ಕ್ವಶನ್ ಪೇಪರ್ ತೆಗಿತಾರೆ ಸರ್. ಅವ್ರಿಗೆ ಸಿಗಲ್ಲ ಡೈಲಿ ಕ್ವಶನ್, ಎಲ್ಲಿ ಸಿಗಲ್ಲ ನ್ಯೂಸ್ ಪೇಪರ್. 3 ದಿನ ಹೋಗುತ್ತೆ ಅವ್ರಿಗೆ. ಈ ಎಲ್ಲ ಸೈಡ್ ಇದೆ ಎಲ್ಲ ಟ್ರೈಬಲ್ ಹೋಗಿನ ತಲೆ ಇಟ್ಕೊಂಡು ಕ್ವಶನ್ ಪೇಪರ್ ತೆಗಿತಾರೆ. ಅವ್ರಿಗೆ 3 ದಿನ ಬಿಟ್ಟು ಇವತ್ತಿನ ನ್ಯೂಸ್ ಪೇಪರ್ ಹೋಗ್ಬಿಡುತ್ತೆ. ಅವ್ರಿಗೆ ಚೆನ್ನಾಗಿರೋ ಬುಕ್ಸ್ ಸಿಗಂಗಿಲ್ಲ. ಆಕ್ಚುಲಿ ನಾ ಇನ್ನೊಂದು ಹೇಳಬೇಕು, ಕಾರವಾರ ಆಮೇಲೆ ಈ ಕುಂದಾಪುರ ಈ ಸೈಡಿನವರು, ಆಮೇಲೆ ಈವನ್ ಮೈಸೂರು ಕಡೆ ರಿಮೋಟ್ ವಿಲೇಜ್ ದವರೆಲ್ಲ ನಮ್ಮ ಪ್ರಬಂಧ ಪುಸ್ತಕವನ್ನ ಹೈಯೆಸ್ಟ್ ತಗೊಂಡಿರ್ತಾರೆ. ಅವ್ರು ನನ್ಗೆ ಫೋನ್ ಮಾಡಿರ್ತಾರೆ, ಸರ್ ನಮ್ಗೆ ಪುಸ್ತಕ ಬೇಕು ಅಂತ. ಅಂಡ್ ಅವ್ರು ಒಳ್ಳೆಯದು, ಅವ್ರ ಭಾಷೆ ನನಗೆ ತುಂಬಾ ಇಷ್ಟ. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಗೈಸ್. ಯಾಕಂದ್ರೆ ನಾನು ಅವಾಗ ಈ ಗೋಕರ್ಣಕ್ಕೆಲ್ಲ ಹೋಗ್ತಾ ಇದ್ದೀನಿ. ರೀಸೆಂಟ್ಲಿ ಐ ವಿಸಿಟೆಡ್ ಕಾರವಾರ ಆಲ್ಸೋ. ಆ ಗೋಕರ್ಣಕ್ಕೆಲ್ಲ ಹೋದಾಗ ಅಲ್ಲಿನ ಸ್ಮಾಲ್ ವಿಲೇಜಸ್ ಗಳನ್ನ ನೋಡಿದ ಸಂತೋಷ ನಾನು. ಆಮೇಲೆ 2, 3, 4 ಮನೆ ಇದಾವೆ. ಎಷ್ಟು ಇನ್ನೋಸೆಂಟ್ ಜನ ಇದಾರೆ ಅಂದ್ರೆ ಐ ಫೀಲ್ ಸೋ ಹ್ಯಾಪಿ ಫಾರ್ ದಮ್. ಓಕೆ, ಯು ಪೀಪಲ್ ಆರ್ ವೆರಿ ಲಕ್ಕಿ. ಆ ಫಾರೆಸ್ಟ್ ಏರಿಯಾ ಒಳಗೆ ಇರಕ್ಕೆ ನನಗನ್ಸುತ್ತೆ ಯು ಪೀಪಲ್ ಆರ್ ವೆರಿ ಲಕ್ಕಿ. ಆಮೇಲೆ ನಾನು ಅಲ್ಲಿ ಹುಡುಗರ ಜೊತೆ ಮಾತಾಡಿದೆ ಸಂತೋಷ್ ಲಾಸ್ಟ್ ಟೈಮ್ ಹೋದಾಗ. ಗೋಕರ್ಣಕ್ಕೆ ಹೋಗ್ಬೇಕಾದ್ರೆ ಯಾವ್ದೋ ಒಂದು ವಿಲೇಜ್ ಸ್ಕೂಲ್ ಹುಡುಗರು ಬಂದಿದ್ರು. ನಾನು ಕೇಳಿದೆ, ನಿಮ್ ವಿಲೇಜ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 7 ಕಿಲೋಮೀಟರ್ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ರು. 7 ಕಿಲೋಮೀಟರ್ ಇಲ್ಲಿಂದ ನಡ್ಕೊತ ಹೋಗ್ಬೇಕಾದ್ರೆ ದಿನ ನಾವು ನಡ್ಕೊತೆ ಹೋಗ್ತೀವಲ್ವಾ ಅಂತ ಹೇಳ್ತಾ ಇದ್ದ ಹುಡುಗ. ದೆನ್ ಐ ಫೆಲ್ಟ್ ಸೋ ಹ್ಯಾಪಿ. ಸಿ, ಇವನ್ ಆಲ್ಸೋ ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ಇಂಥವ್ರು ಇದ್ದಾರೆ. ಅಂಡ್ ಸಂತೋಷ್, ನನಗೇನ್ ಅನ್ಸುತ್ತೆ, ಆ ಶಕ್ತಿ ಯೋಜನೆ ತಂದು ನೋ ಡೌಟ್ ಸಿಟಿ ಒಳಗಿದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ. ಬಟ್ ಐ ಥಿಂಕ್ ನಮ್ಮ ರಿಮೋಟ್ ಏರಿಯಾದೊಳಗಿದ್ದವ್ರಿಗೂ ಕೂಡ ಸರ್ವಿಸ್ ಗಳನ್ನ ಕೊಡುವಂತ ಒಂದು ನಮ್ಮ ಸರ್ಕಾರದ ಮೇನ್ ಪ್ರಯಾರಿಟಿ ಆಗ್ಬೇಕು ಅಂತ ನನಗನ್ಸುತ್ತೆ. ಅಂಡ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೆ ಪೂರಕ ಆಗ್ಬೇಕು, ನಮ್ಮ ಲೈಫ್ಗೆ ಪೂರಕ ಆಗ್ಬೇಕು ಹೊರತು ಮಾರಕ ಆಗೋಂಗಿರಬಾರ್ದು. ಅಂಡ್ ಸೋಷಿಯಲ್ ಮೀಡಿಯಾ ನಮ್ಮನ್ನ ಎಂದು ಕಂಟ್ರೋಲಿಗೆ ತಗೊಳಕ್ ಇರಬಾರ್ದು. ನಾವು ನಮ್ಮ ಕಂಟ್ರೋಲ್ ಒಳಗಿದ್ರೆ ಸೋಷಿಯಲ್ ಮೀಡಿಯಾನು ತಗೊಳಂಗಿಲ್ಲ, ಇನ್ನೊಬ್ಬ ಪರ್ಸನ್ ಕೂಡ ನಮ್ಮನ್ನ ಕಂಟ್ರೋಲಿಗೆ ತಗೊಳಂಗಿಲ್ಲ. ಅದ್ರ ಮೇಲೆನೆ ಮೇಜರ್ ಫೋಕಸ್ ನ ಮಾಡೋದು ಒಳ್ಳೇದು ಫ್ರೆಂಡ್ಸ್. ಅಂಡ್ ಸಂತೋಷ್, ಲಾಸ್ಟ್ ಒಂದ್ ಮಾತು, ಆಸ್ಪಿರೆಂಟ್ ಒಂದು ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂಡ್ ಪಾಸ್ ಆಗೋವರೆಗೂ ಹೇಗೆ ಅವ್ರು ಡೌನ್ ಟುವರ್ಡ್ಸ್ ಮಾಡೋ ಕೆಲಸದ ಮೇಲೆ 100% ಎಫರ್ಟ್ ಹಾಕಿ ಮಾಡ್ಬೇಕು. ಸೊ ಮನಸ್ಥಿತಿ ಬಗ್ಗೆ ಹೇಳಿ ಸರ್. ನಾನು ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಒಂದೇ, ನೀವು ಈ ಫೀಲ್ಡ್ ಎಂಟರ್ ಆಗಿರ್ತಂದ್ರ ನೀವು ಒಬ್ಬರು ಪಟೀಲ್ ತರ ಬರ್ಬೇಕು ಸರ್. ಒಬ್ಬ ಸನ್ಯಾಸಿ ಆಗೇ ಹೋಗ್ಬೇಕು.
ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಾ ಸಂಸಾರ ಆಗಿ ಬರ್ತೀನಿ, ಲವರ್ ಬಾಯ್ ಆಗಿ ಬರ್ತೀನಿ, ಎಲ್ಲ ಸಾಧ್ಯನೇ ಇಲ್ಲ. ಸುಮ್ಮನೆ ಗಂಟು ಬಿಟ್ಟು ಕಟ್ಕೊಂಡು ಹೋಗ್ತಾರೆ. ಯಾಕಂಗಿಲ್ಲ ಬೆಳಗ್ಗೆ ಮೂವಿ ನೋಡಿ ಮೋಟಿವೇಟ್ ಆದ ಭಾಷಣ 1% ರೀ, 1% ಜನ ಪಾಸ್ ಆಗಿರ್ಬೋದು. ಅವು ಉಳಿದ 99% ಅವ್ರು ವಿದೌಟ್ ಲವರ್ಸ್ ಪಾಸ್ ಆಗಿರ್ತಾರೆ. ಅವರು ಇಂಪಾರ್ಟೆಂಟ್ ಆಗಿ ಸರ್. ನಾನು ಹೇಳೋದ್ರಿಂದ ಬರ್ರಿ ಇಲ್ಲಿ ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ನೀವು ಓದ್ಕೊಂಡು ಲೈಬ್ರರಿ ಓದ್ಕೊಂಡಿರ್ರಿ, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಬೇಡಿ ಸರ್. ಯಾಕಂದ್ರೆ ಇಲ್ಲಿ ಸುದ್ದಿ ಹಿಡಿಯೋರು ಭಾಳ ಜನ ಇದ್ದಾರೆ. ಬಕ್ವಾಸ್ ನ್ಯೂಸ್ ಸ್ಪ್ರೆಡ್ ಮಾಡೋದು ಈಗ ಅನ್ನೆಸರಿ ನೋಡ್ರಿ. ಈಗ ಎಷ್ಟೋ ಎಕ್ಸಾಮ್ಸ್ ಒಳಗೆ ಬರೀ ಇಶ್ಯೂಸ್ ಸಿಗ್ತಾರೆ. ಇಲ್ಲಾಂದ್ರೆ ಅಲ್ಲಿ ಅದು ಆಮೇಲೆ ಸುಮ್ಮನೆ ಬ್ಲೇಮ್ ಮಾಡಬಾರ್ದು ಸರ್. ಕ್ವಶನ್ ಪೇಪರ್ ಯಾವ್ದೇ ಕ್ವಶನ್ ಪೇಪರ್ ತೆಗೆದಂದ್ರೆ ಏನೋ ನೋಡಿ ಇಂಗ್ಲಿಷ್ ಮೀಡಿಯಂ ಯಾಕ್ರಿ ನೀವು KS ಅಧಿಕಾರಿಗಳು ಆಗೋದ ಅವ್ರಿಗೆ ಇಂಗ್ಲಿಷ್ ಒಂದು ಸ್ವಲ್ಪ ಬೇಸಿಕ್ ಬರೋದು. ಬೇಸಿಕ್ ಅಂದ್ರೆ ಕ್ವಶನ್ ಪೇಪರ್ ಒಳಗೆ ಏನ್ ಕಾನ್ಫಿಡೆಂಟ್ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ತಗೊಂಡು ಏನ್ ಮಾಡಿದ್ರೆ ಒಂದ್ ಯಾವ್ದೋ ಗೌರ್ಮೆಂಟ್ ಆರ್ಡರ್ ಕೋರ್ಟ್ ಆರ್ಡರ್ ಬಂದು ಏನ್ ಓದ್ತಾರೆ ಕರ್ಸಿದ್ರೆ ಅಥವಾ ಈಗ ನಾವು PSI ಸಂತೋಷ್ ಬಾಪ ಕರೀತಾರೆ. ಆಮೇಲೆ ಗೈಸಿ ನಿಮ್ಗೆ ಸರ್ ನಾನು ರೂರಲ್ ಏರಿಯಾ ರೀ, ನನಗೆ ಇಂಗ್ಲಿಷ್ ಬರ್ಬೇಕು, ನನಗೆ ಬರಂಗಿಲ್ಲ ಅಂದ್ರೆ ನಿಮ್ಗೆ ಗವರ್ಮೆಂಟ್ ಎಕ್ಸಾಮ್ ಹೋಗುದು KS ಆಗು ಅಂತ ಹೇಳಿದ್ದಾರೆ. ನನ್ನ ಪಾಯಿಂಟ್ ಏನು ಅಂದ್ರೆ ಗೈಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟೇಕ್ ಇಟ್ ಪಾಸಿಟಿವ್. ನೀವು ಆ ಜಾಬ್ಗೆ ಎಷ್ಟು ನಾಲೆಜ್ ಬೇಕು, ಎಷ್ಟು ಇಂಗ್ಲಿಷ್ ಜ್ಞಾನ ಬೇಕು ಅದನ್ನ ಕಲೀಲೇಬೇಕು. ಹೌದಿಲ್ಲ? ನೀವು ನಾಳೆ ಹೋಗಿ ಏನ್ ಮಾಡ್ತೀರಾ ಅಲ್ಲಿ? ನಿಮ್ಗೆ ಏನ್ ಅನ್ಸುತ್ತೆ, ನೀವು ನಿಮ್ ಕ್ವಾಲಿಫಿಕೇಶನ್ ಇದೆ ನೀವು ಹೋದ್ರೆ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ಅನ್ಸುತ್ತಾ? ನೋ. IAS ಇಂದ ಬಂದವ್ರು ಬೈತಾರೆ, ಇಮಿಡಿಯೇಟ್ ಫಿಲೋ ನಿಮ್ಗೆ ಏನೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಮೆನಿ ಪೀಪಲ್ ಆರ್ ಸಫರಿಂಗ್ ಗೈಸ್. ನಮ್ಮ ಉದ್ದೇಶ ಏನು ಅಂದ್ರೆ ನೀವು ಸಫರ್ ಆಗ್ಬಾರ್ದು. ಅಪ್ ಟು ದಟ್ ಮಾರ್ಕ್, ಗೋ ಅಪ್ ಟು ದಟ್ ಮಾರ್ಕ್, ಸ್ಟ್ರಗಲ್. ಓಕೆ, ಇಂಗ್ಲಿಷ್ ಬರೋದಿಲ್ಲ ಕಲೀರಿ. ಓಕೆ, ಇಂಗ್ಲಿಷ್ ಕಲೀಲೇಬೇಕು ಫ್ರೆಂಡ್ಸ್. ಎದಕ್ಕಂದ್ರೆ ದಟ್ ಇಸ್ ನಾನು ಬರೋದಿಲ್ಲ ನಾನು ಮಾಡೋದಿಲ್ಲ ಅನ್ನೋದು ಸೊಲ್ಯೂಷನ್ ಅಲ್ಲ. ಆಮೇಲೆ ಸಂತೋಷ್, ಈಗ ಬಹಳ ಜನ ನಮ್ಗೆ ಭಾಷಾಭಿಮಾನ ಇರ್ಬೇಕು, ಹಂಗಿರ್ಬೇಕು, ನಾವು ಕನ್ನಡನೇ ಸತ್ಯ, ಕನ್ನಡನೇ ಸತ್ಯ, ಕನ್ನಡನೇ ನಿತ್ಯ ಅಂತಾರೆ. ಯಾರು ಹೇಳಿದ್ರೆ ನಾವು ಭಾಷಾಭಿಮಾನ ಇಲ್ಲ ಹೇಳಿ? ಕನ್ನಡನೇ ಫಸ್ಟ್ ಮದರ್ ಟಂಗ್ ಇದೆ, ಹಂಗಂತ ಇಂಗ್ಲಿಷ್ ನೆಗ್ಲೆಕ್ಟ್ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಅದರಿಂದ ಇಂಗ್ಲಿಷ್ನು ಕೂಡ ನೀವು ಈಕ್ವಲಿ ಇಂಪಾರ್ಟೆನ್ಸ್ ನ ಕೊಟ್ಟು ಕಲೀರಿ. ಇಲ್ಲ ಸರ್ ಅದು ಎಲ್ಲ ಆಗೋದಿಲ್ಲ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ನೌಕರಿ ಮಾಡ್ಬೇಕು, ನಿಮ್ಗೆ ಕೊಡತ್ತೆ ಒಂದು ಸರ್ಕಾರ ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ, ಸಂವಿಧಾನದೊಳಗೂ ಬರಲ್ಲ. ಯು ಕ್ಯಾನ್ ಗೋ ಇಂಟು ಅಗ್ರಿಕಲ್ಚರ್, ಬೆಸ್ಟ್ ಜಾಬ್, ಅದನ್ನು ಕೂಡ ಮಾಡಬಹುದು. ಇಂಗ್ಲಿಷ್ ಇಸ್ ಫೈನಲ್ ಅಂತ ಕೊಟ್ಟಿರ್ತಾರೆ. ಇಂಗ್ಲಿಷ್ ಇಸ್ ಫೈನಲ್ ಅಂತ ಕೊಟ್ಟ ಮೇಲೂ ಕೆಲವೊಂದಿಷ್ಟು ಜನ ಇಂಗ್ಲಿಷ್ ಒಳಗೆ ತಪ್ಪು ಕೊಟ್ಟರೆ, ಕನ್ನಡ ಒಳಗೆ ತಪ್ಪು ಕೊಟ್ರೆ, ಕನ್ನಡ ಒಳಗೆ ತಪ್ಪು ಕೊಟ್ರೆ. ಎಸ್ ತಪ್ಪು ಕೊಡಬಾರ್ದು, ನಮ್ಗೆ ಗೊತ್ತಿದೆ ತಪ್ಪು ಕೊಡಬಾರ್ದು. ಬಟ್ ಕೆಲವೊಂದ್ ಸರ್ತಿ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಆ ಮಿಸ್ಟೇಕ್ಗಳು ಆದಾಗ ಇಂಗ್ಲಿಷ್ ಫೈನಲ್ ಅಂತ ಕೊಟ್ಟಾಗ್ಲೂ ಕೂಡ ಕೆಲವೊಂದಿಷ್ಟು ಜನ ಅದನ್ನ ಅಪೋಸ್ ಮಾಡ್ತಾರೆ. ಗೈಸ್, ನಾವು ಈ ಕಂಪ್ಲೇಂಟ್ಸ್ ಮಾಡ್ಕೋತ ಹೋದ್ರೆ ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂಡ್ ಪಾಸ್ ಆಗೋದ್ರ ಬಗ್ಗೆ, ಹಾರ್ಡ್ ಎಫರ್ಟ್ ಮಾಡೋದ್ರ ಬಗ್ಗೆ, ನೆಕ್ಸ್ಟ್ ಟೈಮ್ ಏನೇ ಕೊಡ್ಲಿ ಕ್ವಶನ್ ಪೇಪರ್ ನಾ ಪಾಸ್ ಆಗ್ತೀನಿ ಅನ್ನುವಂತ ಮನೋಭಾವ ಹೋಗ್ಬಿಡುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಲಿ. ಅಂಡ್ ಸಂತೋಷ್, ಹೌ ಇಂಪಾರ್ಟೆಂಟ್ ಇಸ್ ನೆವರ್ ಗಿವ್ ಅಪ್ ಅನ್ನುವಂತ ಆಟಿಟ್ಯೂಡ್ ನಮ್ಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ? ಸರ್ ನೋಡ್ರಿ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಲ್ಲಿ ಕಾಂಪಿಟೇಟಿವ್ ಒಳಗೆ ಬಂದಾರಂದ್ರೆ ಇರಬೇಕು. ನಾವ್ ಯಾವ್ದೋ ಪ್ರೈವೇಟ್ ಫೀಲ್ಡ್ ಒಳಗೆ ಹೋಗಿ ನೌಕರಿ ಹೇಳ್ತೀವಿ, ಒಂದ್ 2 ವಾರ ತಿರುಗಾಡಿ ರೆಸ್ಯೂಮ್ ಒಂದ್ ಕಡೆ ಹಾಕಿದ್ರೆ ಒಂದ್ ಕಡೆ ಹೋಗ್ಬೇಕು. ಬಟ್ ಇಲ್ಲಿ ಹಂಗಲ್ಲ, 10 ಸರ್ತಿ ಎಕ್ಸಾಮ್ ಹೋಗ್ಬೇಕು, ಎಲ್ಲಾದ್ರೂ ಮತ್ತೆ 11 ಸರ್ತಿ ತಯಾರಾಗಬೇಕು. ಹಿಂಗಾಗಿ ಒಟ್ಟ ನೀವು ಬಿಟ್ಕೊಡ್ಬೇಡ್ರಿ. ಎಲ್ಲರಿಗೂ ಅಬಿಲಿಟಿ ಇದೆ, ಬಟ್ ಎಲ್ಲರಿಗೂ ಐಕ್ಯು ಪವರ್ ಅನ್ನೋದು ಸರ್, ಪೇಷನ್ಸ್ ಅನ್ನೋದು ಬೇರೆ ಬೇರೆ ಇರುತ್ತೆ. ಒಂದು ನಾ ಹೇಳ್ತಾರೆ ಕಿಲ್ಲಿಂಗ್ ಪೇಷನ್ಸ್ ಅಂತ, ಅದ ಒಂದ್ ಸ್ವಲ್ಪ ರೂಢಿ ಮಾಡ್ಕೊಳ್ಬೇಕು ಸರ್. ಕುಂತು ಬೇಜಾರಾಗಿರ್ತದೆ, ನಾವು ಬೇಜಾರಾಗಿ ಕಡಿಪೋ ಅಂತೇಳಿ ಒಂದು 2 ತಾಸು 2 ಗಂಟೆ ಹೋಗಿಲ್ಲ ಸರ್. ಕುಂದ್ಲೇಬೇಕು, ಈಗ ಡಿಸಿಷನ್ ತಗೊಂಡ ಬರ್ಬೇಕು ಸರ್. ಈಗ ನಾವು ಎಲ್ಲಾನು ನೋಡ್ತೇವೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಬೇಕು. ಮನಿ ಮಠ ಆಗ್ತು ಎಲ್ಲ ಆಗ್ತು. ಈಗ ನಾನು ನೋಡ್ರಿ, ನಾನು ಸ್ವಂತ ನಮ್ಮ ಕಸಿನ್ ಇಬ್ಬರು ಜನ ಮದುವೆ ಆಗ್ತದೆ, 3 ಜನ ಮದುವೆ ಹೋಗಿಲ್ಲ. ನಮ್ಮ ತಂಗಿ ಡೆಲಿವರಿ ಆಗ್ತದೆ, ನಮ್ಮ ಮಕ್ಕಳ ಡೆಲಿವರಿ ಅದು ನೋಡಕ್ ಹೋಗಿಲ್ಲ. ನಾನು ಅವರು ಫೋರ್ಸ್ ಮಾಡಿಲ್ಲ ಸರ್, ನಮ್ಮ ಮನೆಯೊಳಗೆ ಅವ್ನು ಓದ್ತಿರ್ತಾನೆ ಬಿಡ ಅಂತ ಹೇಳಿ. ಸರ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಸರ್, ಅದನ್ನ ಆಗಿದ್ದೀನಿ. ಇದನ್ನೇ ಹೇಳಿದ್ರು, ಸ್ಯಾಕ್ರಿಫೈಸ್ ನಿಮಗ್ ಮಾಡಕ್ ಆಗಿಲ್ಲ. ನನ್ನ ಪರ್ಸನಲ್ ಆಗಿ ನನ್ ಹೋಗ್ಲಾಕ ಫಿಸಿಕಲಿ ನಾ ಪ್ರೆಸೆಂಟ್ ಇರ್ಬೋದು, ಮೆಂಟಲಿ ನಾ ಹೋಗ್ಲಾಕ ಸರ್. ಸೀರಿಯಸ್ ಇದ್ದಾಗ ನಾನು ತಿಳಿಸಿ ಹೇಳಿದ ನಮ್ಮ ಮನೆ ತಿಳ್ಕೊಂಡ್ರು ಸರ್. ನಮ್ಮ ಫಿಸಿಕಲಿ ನಾ ಬಂದ್ರು, ಮೆಂಟಲಿ ನಾ ಧಾರವಾಡದಾಗ ಇರ್ತೀನಿ, ಏನ್ ಮಾಡ್ತೀನಿ ನೋಡಿ ಕರ್ಕೊಂಡು ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಅವಾಗ ನಿನ್ನ ಇಷ್ಟ ಬಿಟ್ಟು ಹೋಗ್ಬಿಟ್ಟು ಸರ್. ಸಿ ಗೈಸ್, ಅವರು ಹೇಳ್ತಿದ್ದಾರೆ ಸ್ಯಾಕ್ರಿಫೈಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ಹೇಳಿದ್ರು ಇದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಜಾತ್ರೆ ಐತಿ ಅದು ಐತಿ ಅಂತ ಊರಿಗೆ ಹೋದ್ರೆ ಆಕ್ಚುಲಿ ಹೋಗೋಕ್ಕಿಂತ ಮುಂಚೆ 1 ದಿನ 2 ದಿನ ವಿಚಾರ ಮಾಡ್ತಾನ, ಊರಿಗೆ ಹೊಂಟೀನಿ,
ಅಲ್ಲಿ ಅವ್ರಿಗೆ ಭೇಟಿಯಾಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಈ ನಥಿಂಗ್ ಪ್ರೊಡಕ್ಟಿವ್. ನಮ್ಮ ಮೆಂಟಾಲಿಟಿನೇ ಬೇರೆ, ನಾವು ಓದುತ್ತಾ ಇರೋದೇ ಬೇರೆ, ಅಲ್ಲಿರುವಂತ ಜನನೇ ಬೇರೆ. ಅಗೇನ್ ವೇಸ್ಟ್ ಆಫ್ ಟೈಮ್. ಅಂಡ್ ಮೀಟ್ ಆಗ್ಬೋದು ನೀವು, ಇಲ್ಲ ಅಂತಲ್ಲ, ಬಟ್ ಅದ್ರ ಸಂಬಂಧ ಟ್ರ್ಯಾಪ್ ಆಗ್ಬೇಡ್ರಿ. ಆಮೇಲೆ ವಾಪಸ್ ಬರ್ತಿರ್ಬೇಕಾದ್ರೆ ಸಂತೋಷ್ ಯಾರು ಬೇಕಾದವ್ರು ಇಲ್ಲಿ. ಇವನ್ ನಾನು ಕೂಡ ಡೆಲ್ಲಿಗೆ ಹೋಗ್ಬೇಕಾದ್ರೆ ಅನಿಸ್ತಿತ್ತು ನನಗೆ, ಅರೆ ಇಲ್ಲೆಲ್ಲ ಆರಾಮಿತ್ತು, ಅಲ್ಲಿ ಹೋಗಿ ಏನ್ ಮಾಡೋದು, ಮೆಸ್ ಫುಡ್ ತಿನ್ಬೇಕು, ಅದು ಇರ್ಬೇಕು. ಆಮೇಲೆ ವಾಪಸ್ ಇಲ್ಲಿ ಬಂದ್ಮೇಲೆ 2 ದಿನ ಹೋಗುತ್ತೆ, ಅರೆ ಮನ್ಯಾಗ ಎಂತ ಚಂದ ಇದ್ದು, ಕಂಫರ್ಟ್ ಝೋನ್ ಒಳಗಿದ್ವಿ, ಎಲ್ಲ ಮಾಡ್ಕೊಡ್ತಿದ್ವಿ, ಏನ್ ಮಾಡೋದು ಅಂತ ಇದು ಅನ್ಸುತ್ತೆ. 2 ದಿನ ಅಲ್ಲಿ, 2 ದಿನ ಅಲ್ಲಿ, 2 ದಿನ ಅಲ್ಲಿ, 1 ವಾರ, 8 ದಿನ 10 ದಿನ ಇಲ್ಲಿ ಹೋಗ್ಬಿಡುತ್ತೆ. ಅಂಡ್ these all times are very very precious guys. Please try to avoid those things. ನೀವು ಸ್ಯಾಕ್ರಿಫೈಸ್ ಮಾಡುವಂತ ಅವಶ್ಯಕತೆ ಇದೆ. ಸಕ್ಸಸ್ ಆಗೋಕ್ಕೆ ಸ್ಯಾಕ್ರಿಫೈಸ್ ಮಸ್ಟ್. ಇದು ನಾವೇವಲ್ಲ, ಯು ಟೇಕ್ ಸಚಿನ್ ತೆಂಡೂಲ್ಕರ್. ನೀವು ಸಚಿನ್ ತೆಂಡೂಲ್ಕರ್ ಲಾಸ್ಟ್ ಸ್ಪೀಚ್ ನ ನೋಡಿದ್ರೆ, ಲಾಸ್ಟ್ 17-18 ವರ್ಷದಿಂದ ಅವ್ರ ಮಕ್ಕಳ ಬರ್ತ್ಡೇ ಪಾರ್ಟಿಗೆ, ಗ್ಯಾದರಿಂಗ್ಗೆ ಯಾವತ್ತೂ ಹೋಗಿಲ್ಲ ಅಂತ ಹೇಳ್ತಾರೆ. ಸಚಿನ್ ತೆಂಡೂಲ್ಕರ್ ಬಿಕಮ್ ಅ ಗಾಡ್ ಆಫ್ ಕ್ರಿಕೆಟ್ ಬಿಕಾಸ್ ಆಫ್ ದಿಸ್ ಆಲ್ ಥಿಂಗ್ಸ್. ಸಿ ದ ವರ್ಕ್ ಎಥಿಕ್. ಇದ್ರೊಳಗೆ ಸ್ಯಾಕ್ರಿಫೈಸ್ ಅನ್ನೋಕ್ಕಿಂತನೂ ಸಂತೋಷ್, ನಾನು ಮೊನ್ನೆ ವಿರಾಟ್ ಕೊಹ್ಲಿದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇದಕ್ಕೆ ಯಾಕೆ ಸ್ಯಾಕ್ರಿಫೈಸ್ ಅನ್ಕೋಬೇಕು, ನಾನು ಇಷ್ಟಪಟ್ಟು ನಾನು ಗೋಲ್ನ ಅಚೀವ್ ಮಾಡಕ್ಕಿದ್ದೀನಿ, ಇಟ್ ಇಸ್ ನಾಟ್ ಸ್ಯಾಕ್ರಿಫೈಸ್. ನಾ ಅಚೀವ್ ಮಾಡ್ಬೇಕಂದ್ರೆ ಇದು ಮಾಡೋ ಅವಶ್ಯಕತೆ ಇದೆ. ಓಕೆ, ಇಷ್ಟಪಟ್ಟೆ ಮಾಡಬೇಕು. ಅಂಡ್ ಇಷ್ಟಪಟ್ಟು ಮಾಡಿದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದನ್ನ ನಾನು ಕೇಳಿದೆ ಫ್ರೆಂಡ್ಸ್. ಅಂಡ್ ನಾವು ಕೂಡ ಅದು ಕಾಂಪಿಟೇಟಿವ್ ಎಕ್ಸಾಮೇ ಆಗಲಿ, ಸ್ಪೋರ್ಟ್ಸೇ ಆಗಲಿ, ಎದಕ್ಕೆ ಆಗಲಿ, ಆ ತರ ಪ್ರಯತ್ನ ಮಾಡಿದಾಗ ನಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಸಂತೋಷ್, ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋಕ್ಕೆ? ಸರ್, ಈಗ ಮೋಟಿವೇಶನ್ ಅಂತ ಬಂದ್ರೆ ನಾನು ಪರ್ಸನಲಿ ಮೋಟಿವೇಟ್ ಆಗಂತ ಸಾಧ್ಯ ಇಲ್ಲ, ಬಟ್ ಏನೋ ಒಂದು ಸೋರ್ಸ್ ಬೇಕಂತ ಹೇಳಿ ನಾನು ಏನ್ ಮಾಡ್ತೀನಿ ಸರ್, ಶಿವಕೆ ಅವ್ರು ಬರ್ತಿರುವಂತ ಒಂದು ಬುಕ್ ಇಂಗ್ಲಿಷ್ ಒಳಗೆ ನಾನು ಡೆಲ್ಲಿಗೆ ಹೋದಾಗ ನಮ್ಮ ಸರ್ ರೆಫರ್ ಮಾಡಿದ್ವಿ ಸರ್, ತಗೊಂಡು ಹೋಗಿದ್ದೆ. ಅದನ್ನ ತಗೊಂಡು ಇಂಗ್ಲಿಷ್ ಮೀಡಿಯಂನ ಓದಿದ್ವಿ ಸರ್. ಯಾವಾಗ ಮಧ್ಯಾಹ್ನ ಅಥವಾ ಯಾವತ್ತು ನೀತಿ ಬಂದಾಗ ಟೈಮ್ ಪಾಸ್ ಆಗಿಲ್ಲ, ಓದಿ ಟೀಚರ್ ಆದಾಗ ಅದನ್ನ ಒಂದು ಚಾಪ್ಟರ್ ಅದು ಓದಿದ್ದೆ ಸರ್. ಅದು 4 ಚಾಪ್ಟರ್ ಒಂದೊಂದು ಸ್ಟೋರಿ ಇದಾವೆ ಸರ್, ಚೆನ್ನಾಗಿ ಕೊಟ್ಟಾರೆ. ಒಂದು ರಿಯಲ್ ಸ್ಟೋರೀಸ್ ಅದಾವೆ. ಒಬ್ಬ ವ್ಯಕ್ತಿ ಡೌನ್ ಆದಾಗ ಹೆಂಗ್ ಪುಷಪ್ ಮಾಡ್ಕೋಬೇಕು, ಹೆಂಗ್ ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಬೇಕು ಅನ್ನೋದು. ಓಕೆ ಗೈಸ್, ನಿಮಗೆ ಮೋಟಿವೇಶನ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಅದನ್ನ ರೆಫರ್ ಮಾಡಬಹುದು. ಅಂಡ್ ದೇರ್ ಆರ್ ಸೋರ್ಸಸ್ ಲೈಕ್ ಇವನ್ ಭಗವದ್ಗೀತೆ ಒಳಗಿರುವ ಒಂದು ಶ್ಲೋಕನೂ ಕೂಡ ನಮ್ಮ ಲೈಫ್ ಒಳಗಿರುವಂತ ಅನೇಕ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತವೆ, ಮೋಟಿವೇಶನ್ ಮಾಡ್ತವೆ. ಸೊ ಸೆಲ್ಫ್ ಮೋಟಿವೇಶನ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅದ್ರ ನಡುವೆನೂ ಕೂಡ ಪುಸ್ತಕ ಆಗಿರ್ಬೋದು, ಇವನ್ ವಿಡಿಯೋಸ್ ಆಗಿರ್ಬೋದು. ನೋಡಿ, ಮೋಟಿವೇಶನ್ ಅಂದಾಗ ಮೋಟಿವೇಶನ್ ಇಂದ ಜೀವನ ಚೇಂಜ್ ಆಗುದಿಲ್ಲ, ಅದನ್ನು ಹೇಳ್ತೀನಿ. ಬಹಳ ಜನ ಹಂಗ ಅನ್ಕೋತಾರೆ, ಮೋಟಿವೇಶನ್ ಅಂದ್ರೆ ಜೀವನ ಚೇಂಜ್ ಮಾಡ್ಬೇಕು. ಜೀವನ ಚೇಂಜ್ ಮಾಡಕ್ಕೆ ಜಸ್ಟ್ ನಿಮ್ ಮೂಡ್ ಚೇಂಜ್ ಮಾಡಿದ್ರೆ ದಟ್ಸ್ ಗ್ರೇಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಓದ್ಬೇಕು ಅಂತ ಅನ್ಸಿಲ್ಲ, ಯಾವ್ದೋ 1-2 ನಿಮಿಷ 5 ನಿಮಿಷ ವಿಡಿಯೋ ನೋಡಿದ್ರಿ, ಅಥವಾ ಯಾವ್ದೋ ಒಂದು ಬುಕ್ ಕೊಟ್ಟು ಒಂದು ಚಾಪ್ಟರ್ ನೋಡಿದ್ರಿ, ಎಸ್ ಐ ಕ್ಯಾನ್ ಆಲ್ಸೋ ಡೂ ಇಟ್ ಅಂತ ನೀವು ಓದಕ್ ಕೊಡ್ಬೇಕು. ಅದು ಅಷ್ಟೇ ಎಸೆನ್ಸ್ ಇರುತ್ತೆ ಗೈಸ್, ಅದನ್ನಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಅಂಡ್ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟೆಲ್ಲ ಒಂದು ಜ್ಞಾನವನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಕೊಟ್ಟಿದ್ದಕ್ಕೆ. ಗೈಸ್, ಎಲ್ಲೋ ಒಂದು ವಿಲೇಜ್ ಒಳಗೂ ಕೂತು ನೀವು ಓದ್ತಿದ್ದೀರಾ ಅಂದ್ರೆ ನೀವು ಪಾಸ್ ಆಗ್ಬೇಕು, ಆ ಉದ್ದೇಶದಿಂದನೇ ಇವತ್ತು ಸಂತೋಷ್ ನೀವು ಬಂದಿದ್ದು. ನಾನು ಕೂಡ ಈ ಇಂಟರ್ವ್ಯೂ ಮಾಡುತ್ತಾ ಇರುವಂತ ಉದ್ದೇಶ ಅದೇನೆ. ಯಾರು ಕೂಡ ಹೆದರ್ಬೇಡ್ರಿ, ಯು ಕ್ಯಾನ್ ಅಚೀವ್. ಓನ್ಲಿ ನಿಮ್ ಮನಸ್ಥಿತಿ ಮಾತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಅದನ್ನ ಕಂಟ್ರೋಲ್ ಒಳಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ರಿ. ನೀವು ಕೂಡ ಪಾಸ್ ಆಗಬಹುದು ಅನ್ನುವಂತ ಮನೋಭಾವದಿಂದ 100% ನಿಮ್ ಎಫರ್ಟ್ ಹಾಕಿ, ನೀವು ಎಫರ್ಟ್ ಮಾಡಿ. ಅಂಡ್ ಯಾರೋ ನನಗೆ ನಿನ್ನೆ ಫೋನ್ ಮಾಡಿದ್ರು, ಸರ್ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಓದ್ತೀನಿ, ನನಗೆ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ಬೇಕಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಗೈಸ್, ನಿಜವಾಗ್ಲೂ ನನಗೆ ಅದು ಇನ್ಸ್ಪಿರೇಷನ್, ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ಲೈಕ್ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಕೂಡ ಬಹಳ ಜನ ಟ್ರೈ ಮಾಡ್ತಾರೆ ಅಂದ್ರೆ ಐ ಫೀಲ್ ಸೋ ಹ್ಯಾಪಿ ಫಾರ್ ದಟ್. ಓಕೆ, ಅವ್ರಿಗೂ ಕೂಡ. ಅಂಡ್ ಅಂಥವ್ರಿಗೆ ಹೇಳ್ಕೊಡ್ಲಿಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರ್ತದೆ. ಓಕೆ, ಅಂಡ್ ಅಂಥವ್ರ ಸಂಬಂಧನೇ, ಅಂಥ ವಿದ್ಯಾರ್ಥಿಗಳ ಸಂಬಂಧ ನಾನು ಟೀಚ್ ಮಾಡ್ತೀನಿ ಅಂತ ಕೂಡ ನನಗೆ ಅನ್ಸುತ್ತೆ. ಈ ಒಂದು ಅವಕಾಶವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.